ಎಲ್ಲ ಕಲಾಭಿಮಾನಿಗಳಿಗೆ ಸವಿನಯ ಪ್ರಾರ್ಥನೆ. ದಯಮಾಡಿ ಎಲ್ಲರೂ ಈ ಒಂದು ರಂಗ ಸಜ್ಜಿಕೆಯ ಮುಂಭಾಗದಲ್ಲಿ ಆಸೀನರಾಗಿ ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ಸುಲಲಿತವಾಗಿ ಸಾಗಲು ಅನುವು ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಾ, ಓಂ ಗುರುಭ್ಯೋ ನಮಃ. ಗ್ರಾಮ ದೇವತೆ ಲಕ್ಷ್ಮೀ ದೇವಿಯ ಆದಿಯಾಗಿ ಗ್ರಾಮದ ಎಲ್ಲ ದೇವಾನುದೇವತೆಗಳ ಪಾದಗಳಿಗೆ ಹಣಿಮಣಿದು ಶ್ರೀ ಲಕ್ಷ್ಮೀದೇವಿ ಉಡಿ ತುಂಬುವ ನಿಮಿತ್ತವಾಗಿ ಶ್ರೀ ಲಕ್ಷ್ಮೀದೇವಿ ನಾಟ್ಯ ಸಂಘ ರೋಣಿಹಾಳ್ ಇವರು ದಿನಾಂಕ 12/5/2025 ಈ ಒಂದು ನಾಟಕವನ್ನ ಅಭಿನಯಿಸಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಈ ಒಂದು ನಾಟಕವನ್ನ ಇಂದಿನ ದಿನ ಹಮ್ಮಿಕೊಳ್ತಾ ಇದ್ದೇವೆ. ಶ್ರೀ ಲಕ್ಷ್ಮೀದೇವಿ ನಾಟ್ಯ ಸಂಘ ರೋಣಿಹಾಳ್ ಇವರ ಈ ಒಂದು ಸಾಮಾಜಿಕ ನಾಟಕ ಧರ್ಮದ ನಾಡಿನಲ್ಲಿ ಕರ್ಮದ ಶ್ರೀಮಂತರು, ಅರ್ಥಾತ್ ಈ ಮಡದಿಗೆಯನ್ನು ಗೊತ್ತು ಮಾಂಗಲ್ಯದ ಬೆಲೆ. ಈ ಒಂದು ಸುಂದರ ಸಾಮಾಜಿಕ ನಾಟಕದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಮುಂದೆ ವೇದಿಕೆಯ ಮೇಲೆ ಪೂಜ್ಯರು ಹಾಗೂ ಎಲ್ಲ ಅತಿಥಿ ಮಹೋದಯರು ವೇದಿಕೆಯನ್ನ ಅಲಂಕರಿಸಿದ್ದಾರೆ. ಮೊದಲಿಗೆ ಈ ಒಂದು ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಪೂಜ್ಯರನ್ನ ಹಾಗೂ ಎಲ್ಲ ಅತಿಥಿ ಮಹೋದಯರನ್ನ ಸ್ವಾಗತವನ್ನ ಗೈತಾ ಅವರಿಗೆ ಪುಷ್ಪವನ್ನ ನೀಡಲಿಕ್ಕೆ ಸಹೋದರರಾಗಿರುವಂತಹ ಶ್ರೀ ಸಂತೋಷ್ ಬಾಗಲಕೋಟ್ ಅವರು ಈ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸಿಕೊಡ್ಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಜಯ ಶ್ರೀರಾಮ್. ಈ ಮೊದಲಿಗೆ ಈ ನಾಟಕದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿದಂತ ಶ್ರೀ ವೇದಮೂರ್ತಿ ರಾಸಕೆಯರು ಹಿರೇಮಠ್ ಇವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತಾ ಅವರನ್ನು ಶೇಖಪ್ಪ ಜಿಡ್ಡಿಮಣಿಯವರು ಹೂವಿನ ಹಾರವನ್ನ ಹಾಕುವ ಮೂಲಕ ಸ್ವಾಗತಗೊಳಿಸಬೇಕಾಗಿ ಅವರಲ್ಲಿ ವಿನಂತಿ. ಪರಮೇಶ್ವರ ಜಗದೀಶ್ವರ ಪರಮೇಶ್ವರ ಜಗದೀಶ್ವರ ಶರಣ ಬಸವೇಶ್ವರ ಶರಣ ಬಸವೇಶ್ವರ ಪರಮೇಶ್ವರ. ಇನ್ನೂರ ವೇದಮೂರ್ತಿಯಾದಂತ ಮಾಂತಯ್ಯ ಮಠಪತಿ ಇವರನ್ನು ನಮ್ಮ ಸಂಘದ ಕಾರ್ಯಕರ್ತರು ಸ್ವಾಗತ ಕೋರಬೇಕಾಗಿ ಅವರಲ್ಲಿ ವಿನಂತಿ. ಅರಳಗಂಡಗಿಯಲ್ಲಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತ ಜನಮೆಚ್ಚಿದ ನಾಯಕರಾದಂತ ಮಲ್ಲಿಕಾರ್ಜುನ ಸ್ವಾಮಿ ಬೆಳಪಿ ಅವರನ್ನು ಈ ನಾಟಕದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತಾ ಅವರನ್ನ ಈ ಸಂಘಟನೆಕಾರರು ವೆಲ್ಕಮ್ ಮಾಡಬೇಕು ಅವರಲ್ಲಿ ವಿನಂತಿ. ಈ ನಾಟಕದ ಸ್ಟೇಜ್ ಉದ್ಘಾಟಕರಾಗಿ ಆಗಮಿಸಿದಂತ ಚಂದ್ರಕಾಂತ್ ಗೌಡ ರು ಬಿರಾದರ್ ಪ್ರಗತಿಪರ ರೈತರು ರೋಣಿಯಾಳ್ ಇವರನ್ನು ಕೂಡ ನಮ್ಮ ಸಂಘದ ಕಾರ್ಯಕರ್ತರು ಮಾಲಾರ್ಪಣೆ ಮಾಡುವ ಮೂಲಕ ಸ್ವಾಗತ ಕೋರಬೇಕಾಗಿ ತಮ್ಮಲ್ಲಿ ವಿನಂತಿ. ಹಾಗೂ ಈ ನಾಟಕದ ಉದ್ಘಾಟನೆಗಾಗಿ ಆಗಮಿಸಿದಂತ ಶ್ರೀ ನಂದು ಹಾ ಗಡ್ಗಿ ಸುವರ್ಣ ಕರ್ನಾಟಕ ಗಾಂಧಿಗ ಮಹಾಸಭಾ ರಾಜ್ಯಾಧ್ಯಕ್ಷರು ಹಾಗೂ ಸನ್ಮಾನ್ಯ ಬಸವನಗೌಡ ಪಾಟೀಲ್ ಅವರ ಅಪ್ಪಟ ಅಭಿಮಾನಿಯಾದಂತ ನಂದು ಗಡಿಗೇರಿ ಕೂಡ ಈ ಕಾರ್ಯಕರ್ತರವರನ್ನು ಸ್ವಾಗತ ಕೋರಬೇಕಾಗಿ ಅವರಿಗೆ ವಿನಂತಿ. ದೇವರ ಹೊಸಪೇಟೆ ಗ್ರಾಮದಲ್ಲಿ ಜನಿಸಿದ ಸೋದರ ಮಾವನ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಕನ್ನಡ ಚಲನಚಿತ್ರದ ಕಿರುನಟರಾದಂತ ಅಮಿತ್ ದೊರೆ ಕೂಡ ಅವರಿಗೆ ನಮ್ಮ ನಾಟಕದ ಪರವಾಗಿ ಹಾಗೂ ಸಮಸ್ತ ರೋಣಿಹಾಳ ಪರವಾಗಿ ನಮ್ಮ ಕಾರ್ಯಕರ್ತರು ಸ್ವಾಗತ ಕೋರಬೇಕಾಗಿ ಅವರಲ್ಲಿ ವಿನಂತಿ. ಸಿದ್ದಮ್ಮ ನಾಟಕಕ್ಕೆ ಅತಿಥಿಯಾಗಿ ಆಗಮಿಸಿದಂತ ಶ್ರೀ ರಾಜುಗೌಡ ನ್ಯಾನ್ಗೋಡ್ ಮಾಜಿ PLD ಬ್ಯಾಂಕ್ ನಿರ್ದೇಶಕರು ಬಸವನ ಬಾಗೇಡಿ ಇವರಿಗೂ ಕೂಡ ಮಾಲಾರ್ಪಣೆ ಮಾಡುವ ಮೂಲಕ ಸ್ವಾಗತ ಕೋರಬೇಕಾಗಿ ಅವರಲ್ಲಿ ವಿನಂತಿ.
ಕರುಣಾಡತಾಗಿ ಸದಾ ಚೆಲುವಳು ಹಾಗೂ ಇನ್ನೊಬ್ಬ ಅತಿಥಿಯಾದಂತ ಗೋಪಾಲ್ ಕಾಕಂಡ್ಕಿ ಗ್ರಾಮ ಘಟಕದ ಅಧ್ಯಕ್ಷರು, ಇವರಿಗೆ ಕೂಡ ಈ ನಾಟಕದ ಪರವಾಗಿ ಹಾಗೂ ಸಮಸ್ತ ಋಣಿಗಳ ಪರವಾಗಿ ಮಾಲಾರ್ಪಣೆ ಮಾಡುವ ಮೂಲಕ ಸ್ವಾಗತ ಕೋರಲಾಗುವುದು. ಹಾಗೂ ಇನ್ನೊಬ್ಬ ಅತಿಥಿಯಾಗಿ ಆಗಮಿಸಿದಂತ ಕುಮಾರಗೌಡ ಪಾಟೀಲ್ ಅವರನ್ನು ಕೂಡ ಈ ನಮ್ಮ ಸಂಘದ ಕಾರ್ಯಕರ್ತರು ಮಾಲಾರ್ಪಣೆ ಮಾಡುವ ಮೂಲಕ ಸ್ವಾಗತ ಕೋರಬೇಕಾಗಿ ತಮ್ಮಲ್ಲಿ ವಿನಂತಿ. ವೀರ ವೀರರಾದ ಹಾಗೂ ಇನ್ನೊಬ್ಬ ಅತಿಥಿಗಳಾಗಿ ಆಗಮಿಸಿದಂತ ನಮ್ಮೂರಿನ ಸಹಕಾರಿ ಸಂಘದ ಅಧ್ಯಕ್ಷರಾದಂತ ಬಸವರಾಜ್ ರೂಢಿಗೆ ಅವರನ್ನು ಕೂಡ ಸ್ವಾಗತ ಮಾಡಬೇಕಾಗಿ ನಮ್ಮ ಕಾರ್ಯಕರ್ತರಲ್ಲಿ ವಿನಂತಿ. ವೀರ ವೀರರಾದ ಹಾಗೂ ಇನ್ನೋರ್ವ ಅತಿಥಿಯಾದಂತ ಶ್ರೀ ಮಲ್ಲಿಕಾಜಿ ಬಡ್ಗೇರ್ ಮಾಜಿ ಸೈನಿಕರು, ಇವರನ್ನು ಕೂಡ ಈ ನಾಟಕಕ್ಕೆ ಸ್ವಾಗತ ಕೋರುತ್ತಾ ಅವರನ್ನು ಕೂಡ ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಜೀವನದಲ್ಲಿ ಅತಿಥಿಯಾಗಿ ಆಗಮಿಸಿದಂತ ಶ್ರೀ ಮುತ್ತುರಾಜ್ ಗಾಂಡ್ಗೇರ್ ಸಾಕಿನ್ ಕೋಲಾರ್, ಯುವ ನಾಯಕರು ಸಾಕಿನ್ ಡವಳೇಶ್ವರ್, ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತಾ ಅವರಿಗೂ ನಮ್ಮ ಕಾರ್ಯಕರ್ತರು ಸ್ವಾಗತ ಕೋರಬೇಕಾಗಿ ತಮ್ಮಲ್ಲಿ ವಿನಂತಿ. ಒಂದು ಕಾರ್ಯಕ್ರಮಕ್ಕೆ ಗಜಾರ ಅತಿಥಿಯಾಗಿ ಆಗಮಿಸಿದಂತ ಶ್ರೀ ಭೀಮನಗೌಡ ಸಿ ಬಿರಾದರ್, ಆನಂದ್ ಟ್ರೇಡರ್ಸ್ ಮಾಲೀಕರು ಬೀಳಗಿ, ಇವರಿಗೂ ಕೂಡ ಸಂಘದ ಕಾರ್ಯಕರ್ತರು ಸ್ವಾಗತ ಕೋರುವ ಮೂಲಕ ಅವರನ್ನ ಸ್ವಾಗತ ಕೋರಬೇಕು. ಹಾಗೂ ಇನ್ನೊಬ್ಬ ಅತಿಥಿಯಾಗಿ ಆಗಮಿಸಿದಂತ ರಮೇಶ್ ಗಾಯಕ್ವಾಡ್, ಯುವ ನಾಯಕರು, ಇವರಿಗೂ ಕೂಡ ಸಂಘದ ಕಾರ್ಯಕರ್ತರು ಮಾಲಾರ್ಪಣೆ ಮಾಡುವ ಮೂಲಕ ಸ್ವಾಗತಗೊಳ್ಳಬೇಕು. ಹಾಗೂ ಇನ್ನೂರು ಅತಿಥಿಯಾಗಿ ಆಗಮಿಸಿದಂತ ನಮ್ಮ ನೆರೆ ಗ್ರಾಮದ ಹುಚ್ಚಪ್ಪಣ್ಣ ಪಾಟಿ, ಇವರಿಗೂ ಕೂಡ ಈ ನಾಟಕಕ್ಕೆ ಸ್ವಾಗತ ಕೋರುತ್ತಾ ನಮ್ಮ ಕಾರ್ಯಕರ್ತರು ಮಾಲಾರ್ಪಣೆ ಮಾಡುವ ಮೂಲಕ ಸ್ವಾಗತಗೊಳ್ಳಬೇಕು. ಜೇನಿನ ಹೊಳೆಯೋ ಹಾಗೂ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ನಂದಸಬ್ ಗೌಡ ಬಿರಾದರ್, ಮಾಜಿ ಸದಸ್ಯರು ಗ್ರಾಮ ಪಂಚಾಯತ್ ರೋಣ್ಯಾಳ್, ಇವರನ್ನು ಕೂಡ ಈ ನಾಟಕಕ್ಕೆ ಸ್ವಾಗತ ಕೋರುತ್ತಾ ಅವರನ್ನು ಕೂಡ ಮಾಲಾರ್ಪಣೆ ವಿನಂತಿ. ಜೇನಿನ ಹೊಳೆಯೋ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದಂತ ಹನುಮಂತ್ ಸಿಂಗ್ ನ್ಯಾಮ್ಗೋಳ್, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ರೋಣ್ಯಾಳ್, ಇವರನ್ನು ಕೂಡ ಸ್ವಾಗತ ಕೋರುತ್ತಾ ನಮ್ಮ ಸಂಘದ ಕಾರ್ಯಕರ್ತರು ಅವರನ್ನು ಮಾಲಾರ್ಪಣೆ ಮೂಲಕ ಸ್ವಾಗತಗೊಳ್ಳಬೇಕು. ಕಹಿ ನುಡಿ ಕಾಗಿ ಮಾಡಿದ ಹಾಗೆ ಯಾರಿಯ ಹಾಗೆ ಎಲವಿನ ಮಾತುಗಳ ಹಾಗೆ ಬರಿರಲು ಹೀಗೆ ಹೋಗಲು. ಹಾಗೂ ಇನ್ನೋರ್ವ ಅತಿಥಿಯಾಗಿ ಆಗಮಿಸಿದಂತ ರುದ್ರಗೌಡ ಪಾಟೀಲ್, ಇವರನ್ನು ಕೂಡ ಈ ಸಂಘದ ಕಾರ್ಯಕರ್ತರು ಮಾಲಾರ್ಪಣೆ ಮೂಲಕ ಸ್ವಾಗತಗೊಳ್ಳಬೇಕಾಗಿ ಅವರಲ್ಲಿ ವಿನಂತಿ. ಕವಿ ನುಡಿ ಕಾಗಿ ಹಾಡಿದ ಹಾಗೆ ಹಾಗೂ ಇನ್ನೋರ್ವ ಅತಿಥಿಯಾಗಿ ಆಗಮಿಸಿದಂತ ಶೇಖಪ್ಪ ಬಿರಾದರ್, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಗೊಳ್ಳಬೇಕು. ಕಾರ್ಯಕರ್ತರು ಮಾಲಾರ್ಪಣೆ ಮಾಡೋಕೆ ಸ್ವಾಗತಗೊಳ್ಳಬೇಕು. ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದಂತ NM ರೂಢಗಿ, ಇವರನ್ನು ಕೂಡ ಈ ಸಂಘದ ಕಾರ್ಯಕರ್ತರು ಮಾಲಾರ್ಪಣೆ ಮಾಡುವ ಮೂಲಕ ಅವರನ್ನು ಸ್ವಾಗತಿಸಿಕೊಳ್ಳಬೇಕು. ಹಾಗೂ ಇನ್ನೋರ್ವ ಅತಿಥಿಯಾದಂತ ಶರಣ್ಗೌಡ ಬಿರಾದರ್, ಇವರನ್ನು ಕೂಡ ನಮ್ಮ ಕಾರ್ಯಕರ್ತರು ಮಾಲಾರ್ಪಣೆ ನೀಡುವ ಮೂಲಕ ಅವರನ್ನು ಸ್ವಾಗತಿಸಿಕೊಳ್ಳಬೇಕು. ಕವಿ ನುಡಿ ಕಾಗಿ ಹಾಡಿದ ಹಾಗೆ ಕಾರ್ಯಕ್ರಮಕ್ಕೆ ಇನ್ನೋರ್ವ ಅತಿಥಿಗಳಾದಂತ ಶ್ರೀಶೈಲ್ ಮಂಡಾಪುರ್, ಇವರನ್ನು ಕೂಡ ಸ್ವಾಗತ ಕೋರುತ್ತಾ ನಮ್ಮ ಕಾರ್ಯಕರ್ತರು ಮಾಲಾರ್ಪಣೆ ಮಾಡುವ ಮೂಲಕ ಅವರನ್ನ ಸ್ವಾಗತಿಸಿಕೊಳ್ಬೇಕು. ಕಾವೇರಮ್ಮ
ಹಾಗೂ ಇನ್ನೊಬ್ಬ ಅತಿಥಿ ಆದಂತ ಗದಗಪ್ಪ ಜಿಟ್ಟಿಮಣಿ ಮಂಜಪ್ಪ ಜಿಟ್ಟಿಮಣಿ ಇವರನ್ನು ಕೂಡ ನಮ್ಮ ಸಂಘದ ಕಾರ್ಯಕರ್ತರು ಮಾಲಾರ್ಪಣೆ ಮಾಡುವ ಮೂಲಕ ಅವರ ಸ್ವಾಗತ ನೀಡಬೇಕು. ಇನ್ನೊಬ್ಬ ಅತಿಥಿಯಾಗಿ ಆಗಮಿಸಿದಂತ ಅಣ್ಣಾ ಸಾಬ್ ಬೂಟೆ ಅವರನ್ನು ಕೂಡ ಈ ನಾಟಕಕ್ಕೆ ಸ್ವಾಗತ ಮಾಡುತ್ತಾ ಅವರನ್ನು ಸಂಘದ ಕಾರ್ಯಕರ್ತರು ಸ್ವಾಗತಗೊಳ್ಳಬೇಕು. ಹಾಗೂ ಇನ್ನೋರ್ವ ಅತಿಥಿಯಾಗಿ ಆಗಮಿಸಿದಂತ ನಾಮದೇವ್ ಜಾಧವ್ ಅವರನ್ನು ಕೂಡ ನಮ್ಮ ಸಂಘದ ಕಾರ್ಯಕರ್ತರು ಮಾಲಾರ್ಪಣೆ ಮಾಡುವ ಮೂಲಕ ಸ್ವಾಗತಗೊಳ್ಳಬೇಕು. ಹಾಗೂ ಇನ್ನೋರ್ವ ಅತಿಥಿಯಾದಂತ ಭೀಮಣ್ಣ ನಿಮ್ ಜಿಟಿಮಣಿ ಮಾಜಿ ಸೈನಿಕರು ಇವರನ್ನು ಕೂಡ ಸ್ವಾಗತ ಕೋರುತ್ತಾ ನಮ್ಮ ಕಾರ್ಯಕರ್ತರು ಸ್ವಾಗತ ಕೈಗೊಳ್ಳಬೇಕು. ಅದೇ ಇನ್ನೊಬ್ಬ ಅತಿಥಿಯಾಗಿ ಆಗಮಿಸಿದಂತ ರಮೇಶ್ ಬಾಡ್ಗಂಡಿ ಕಂದಾಯ ಇಲಾಖೆ ಇವರನ್ನು ಕೂಡ ಈ ನಾಟಕದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೈಗೊಳ್ಳುತ್ತಾ ಕಾರ್ಯಕರ್ತರು ಅವರನ್ನು ಕೂಡ ಸ್ವಾಗತಿಸಿಕೊಳ್ಬೇಕು. ಹಾಗೂ ಇನ್ನೋರ್ವ ಅತಿಥಿಯಾಗಿ ಆಗಮಿಸಿದಂತ ಪಡ್ಯಪ್ಪ ಕೋಲ್ಕಾರ್ ಗ್ರಾಮ ಪಂಚಾಯತ್ ಸದಸ್ಯರು ರೋಣಿಯಾಳ್ ಇವರನ್ನು ಕೂಡ ನಮ್ಮ ಕಾರ್ಯಕರ್ತರು ಸ್ವಾಗತ ಕೈಗೊಳ್ಳಬೇಕು. ಇನ್ನೋರ್ವ ಅತಿಥಿಯಾಗಿ ಆಗಮಿಸಿದಂತ ಸುರೇಶ್ ಜಗತಾಪ್ ಗ್ರಾಮ ಪಂಚಾಯತ್ ಸದಸ್ಯರು ರೋಣಿಯಾಳ್ ಇವರನ್ನು ಕೂಡ ಈ ನಾಟಕದ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಅವರನ್ನು ಕಾರ್ಯಕರ್ತರು ಸ್ವಾಗತಿಸಿಕೊಳ್ಬೇಕು. ಕಲ್ಲಪ್ಪಣ್ಣ ಗಿದಾಪ್ಗೋಳ್ ಸಾಕಿನ್ ಕೋಲಾರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳುತ್ತಾ ಕಾರ್ಯಕರ್ತರು ಮಾಲಾರ್ಪಣೆ ಮಾಡುವ ಮೂಲಕ ಅವರನ್ನು ಸ್ವಾಗತಿಸಿಕೊಳ್ಳಬೇಕು. ಹಾಗೂ ಇನ್ನೋರ್ವ ಅತಿಥಿಯಾದಂತ ಶ್ರೀಶೈಲ್ ಸೊನ್ನದ್ ಮಾಜಿ ಸೈನಿಕರು ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ನಮ್ಮ ಕಾರ್ಯಕರ್ತರು ಮಾಲಾರ್ಪಣೆ ಮೂಲಕ ಅವರನ್ನ ಸ್ವಾಗತಿಸಿಕೊಳ್ಳಬೇಕು. ಅತಿಥಿಯಾಗಿ ಆಗಮಿಸಿದಂತ ಅಮೀನ್ ಸಾಬ್ ನದಾಫ್ ಮಾಜಿ ಸೈನಿಕರು ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಕಾರ್ಯಕರ್ತರು ಮಾಲಾರ್ಪಣೆ ಮಾಡುವ ಮೂಲಕ ಅವರನ್ನ ಸ್ವಾಗತಿಸಿಕೊಳ್ಳಬೇಕು. ಹಾಗೂ ಇನ್ನೋರ್ವ ಅತಿಥಿಯಾಗಿ ಆಗಮಿಸಿದಂತ ಶ್ರೀ ಮಾರುತಿ ರಾಜ್ ಸಾವಂತ್ ಮಾಜಿ ಸೈನಿಕರು ಇವರನ್ನು ಕೂಡ ಈ ನಾಟಕಕ್ಕೆ ಸ್ವಾಗತಿಸುತ್ತಾ ಅವರ ಸಂಘದ ಕಾರ್ಯಕರ್ತರು ಮಾಲಾರ್ಪಣೆ ಮೂಲಕ ಸ್ವಾಗತಿಸಿಕೊಳ್ಳಬೇಕು. ಕನ್ನಡ ಅತಿಥಿಯಾಗಿ ಆಗಮಿಸಿದಂತ ಬಸವ ನಾರಾಯಣ್ ರೈತ ಸಂಘದ ಗ್ರಾಮ ಘಟಕದ ಅಧ್ಯಕ್ಷರು ರೋಣ ಇವರನ್ನು ಕೂಡ ಸ್ವಾಗತಿಸುತ್ತಾ ಅವರ ಕಾರ್ಯಕರ್ತರು ಸ್ವಾಗತಿಸಿಕೊಳ್ಳಬೇಕಾಗಿ ಅವರಲ್ಲಿ ವಿನಂತಿ. ಕನ್ನಡ ಇನ್ನೊಬ್ಬ ಅತಿಥಿಯಾಗಿ ಆಗಮಿಸಿದಂತ ಶಶಿಕಾಂತ್ ಬಿರಾದರ್ ಅಧ್ಯಕ್ಷರು ಗ್ರಾಮ ಪಂಚಾಯತಿ ರೈತ ಸಂಘದ ಅಧ್ಯಕ್ಷರು ಚಿಕ್ಕಾಸಂಗಿ ಅವರನ್ನು ಕೂಡ ಸ್ವಾಗತಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ. ಜೀವನ ಪಾವನ ಹಾಗೂ ಅತಿಥಿಗಳಾಗಿ ಆಗಮಿಸಿದಂತ ಶ್ರೀ ಪುಂಡ್ಲಿಕ್ ಬಸರ್ಕೋಟ್ ಶಿಕ್ಷಕರು ಅವರನ್ನು ಕೂಡ ಸ್ವಾಗತಿಸುತ್ತಾ ಅವರ ಕಾರ್ಯಕರ್ತರು ಸ್ವಾಗತಗೊಳ್ಳಬೇಕಾಗಿ ಅವರಲ್ಲಿ ವಿನಂತಿ. ಹಾಗೂ ಸಂಗಪ್ಪ ದುಮ್ ನಾನ್ಗೋಡ್ ಮಾಜಿ ಸೈನಿಕರು ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಅವರಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಸ್ವಾಗತಿಸಿಕೊಳ್ಳಬೇಕು. ಹಾಗೂ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದಂತ ಶ್ರೀ ಕಲ್ಲಪ್ಪ ಗಿಟಪ್ಗೋಳ್ ಕ್ಷಮಿಸಬೇಕು ಶ್ರೀ ಸತ್ಯಪ್ಪ ಕುಲ್ಲೋಳಿ ಅಧ್ಯಕ್ಷರು ಗ್ರಾಮ ಘಟಕ ಚಿಕ್ಕಮಟ್ಟ ಇವರನ್ನು ಕೂಡ ಈ ನಾಟಕಕ್ಕೆ ಸ್ವಾಗತ ಕೋರುತ್ತಾ ಅವರನ್ನ ಸ್ವಾಗತಿಸಬೇಕು. ಆಗಮಿಸಿದಂತ ಅಪ್ಪುಗೌಡ ಪಾಟೀಲ್ ಅವರನ್ನು ಕೂಡ ಸ್ವಾಗತಿಸುತ್ತಾ ಕಾರ್ಯಕರ್ತರು ಮಾಲಾರ್ಪಣೆ ಮೂಲಕ ಅವರನ್ನ ಸ್ವಾಗತಿಸಿಕೊಳ್ಬೇಕು.
ಏತಕ್ಕೆ ಪ್ರೀತಿಯ ಇನ್ನೋರ್ವ ಅತಿಥಿಯಾಗಿ ಆಗಮಿಸಿದಂತ ಬಾಲನಗೌಡ ಪಾಟೀಲ್ ಅವರನ್ನು ಕೂಡ ಬಳುತಿ ಅವರನ್ನು ಕೂಡ ಈ ಇನ್ನೋರ್ವ ಅತಿಥಿಯಾಗಿ ಆಗಮಿಸಿದಂತ ಅಶೋಕ್ ಜಮಖಂಡಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಸಂಘದ ಕಾರ್ಯಕರ್ತರು ಮಾಲಾರ್ಪಣೆ ಮೂಲಕ ಅವರನ್ನ ಸ್ವಾಗತಿಸಿಕೊಳ್ಳಬೇಕು. ಹಾಗೂ ಈ ಕಾರ್ಯಕ್ರಮಕ್ಕೆ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿದಂತ ಮಲ್ಲು ಹಂಡಿ ಗ್ರಾಮ ಸಹಕಾರಿ ಸಂಘದ ಸದಸ್ಯರು ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಅವರಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಸ್ವಾಗತಿಸಿಕೊಳ್ಳಬೇಕು. ಇನ್ನೋರ್ವ ಅತಿಥಿಯಾಗಿ ಆಗಮಿಸಿದಂತ ಧೂಳಪ್ಪ ಶಿಂದೆ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಮಾಲಾರ್ಪಣೆ ಮಾಡುವ ಮೂಲಕ ಸ್ವಾಗತಿಸಿಕೊಳ್ಳಬಹುದು. ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿದಂತ ಮುದುಕಣ್ಣ ಚೆಲವಾದಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಸಂಘದ ಕಾರ್ಯಕರ್ತರು ಅವರನ್ನ ಸ್ವಾಗತಿಸಿಕೊಳ್ಬೇಕು. ಹಾಗೂ ಇನ್ನೋರ್ವ ಅತಿಥಿಗಳೇ ಆಗಮಿಸಿದಂತ ಮುತ್ತಪ್ಪ ಹಂಚನಾಳ ಇವರನ್ನು ಕೂಡ ಈ ನಾಟಕದ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಅವರನ್ನ ಕಾರ್ಯಕರ್ತರು ಸ್ವಾಗತಿಸಿಕೊಳ್ಬೇಕು. ಹಾಗೂ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿದಂತ ಯಲ್ಲಪ್ಪ ದಳವಾಯಿ ಅವರನ್ನು ಕೂಡ ಈ ನಾಟಕದ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಕಾರ್ಯಕರ್ತರು ಸ್ವಾಗತಿಸಿಕೊಳ್ಬೇಕು. ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿದಂತ ಮಾರುತಿ ಬೂಟೆ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಅವರನ್ನ ಮಾಲಾರ್ಪಣೆ ಮೂಲಕ ಸ್ವಾಗತಿಸಿಕೊಳ್ಬೇಕು. ನೆಕ್ಸ್ಟ್ ಇನ್ನೋರ್ವ ಅತಿಥಿಗಾಗಿ ಆಗಮಿಸಿದಂತ ವಿನೋದ್ ಭೋಸ್ಲೆ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಸಂಘದ ಕಾರ್ಯಕರ್ತರು ಮಾಲಾರ್ಪಣೆ ಮಾಡುವ ಮೂಲಕ ಸ್ವಾಗತಿಸಿಕೊಳ್ಳಬೇಕು. ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿದಂತ ವಿನೋದ್ ಗೌಡ ಪಾಟೀಲ್ ಯುವ ನಾಯಕರು ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ. ಹಾಗೂ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿದಂತ ನಿಲಿನ್ಗೌಡ ಬಿರಾದರ್ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ರೋನ್ಯಾಳ್ ಅವರನ್ನು ಕೂಡ ಸ್ವಾಗತಿಸುತ್ತ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿದಂತ ಆನಂದ್ ಸೌದಿ ಇವರನ್ನು ಕೂಡ ನಾಟಕಕ್ಕೆ ಸ್ವಾಗತಿಸುತ್ತಾ ಕಾರ್ಯಕರ್ತರು ಸ್ವಾಗತಿಸಿಕೊಳ್ಬೇಕು. ಆಗಮಿಸಿದಂತ ಶ್ರೀಮಂತ್ ಗೌಡ ಬಿರಾದರ್ ಇವರನ್ನು ಕೂಡ ಈ ನಾಟಕದ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಕಾರ್ಯಕರ್ತರು ಮಾಲಾರ್ಪಣೆ ಮಾಡುವ ಮೂಲಕ ಸ್ವಾಗತಿಸಿಕೊಳ್ಬೇಕು. ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ರಾವತ್ ಹಂಡಿ ಮಾಜಿ ಸೈನಿಕರು ರೋನ್ಯಾಳ್ ಇವರನ್ನು ಕೂಡ ಸ್ವಾಗತಿಸುತ್ತಾ ಕಾರ್ಯಕರ್ತರು ಸ್ವಾಗತಿಸಿಕೊಳ್ಬೇಕು. ಹಾಗೂ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿದಂತ ಮಲ್ಲನಗೌಡ ಈ ಬಿರಾದರ್ ಟಾಟಾ ಫೈನಾನ್ಸ್ ಮ್ಯಾನೇಜರ್ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಕಾರ್ಯಕರ್ತರು ಮಾಲಾರ್ಪಣೆ ಮಾಡುವ ಮೂಲಕ ಅವರನ್ನ ಸ್ವಾಗತಿಸಿಕೊಳ್ಬೇಕು. ಸರ್ಕಾರದ ಅತಿಥಿಯಾಗಿ ಆಗಮಿಸಿದಂತ ವಿಠಲ್ ಗೌಡ ಬಿರಾದರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಅವರಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಸ್ವಾಗತಿಸಿಕೊಳ್ಬೇಕು. ಶ್ರೀ ಗುರು ಚಲವಾದಿ ಅವರ ಪರವಾಗಿ ಅವರ ತಮ್ಮನಾದಂತ ಅರ್ಜುನ್ ಚಲವಾದಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಅವರನ್ನು ಮಾಲಾರ್ಪಣೆ ಮಾಡುವ ಮೂಲಕ ಸ್ವಾಗತಿಸಿಕೊಳ್ಬೇಕು. ಹಾಗೂ ಇನ್ನೋರ್ವ ಅತಿಥಿಯಾದಂತ ಮುದುಕಪ್ಪ ಬಿರಾದರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಮಾಲಾರ್ಪಣೆ ಮಾಡುವ ಮೂಲಕ ಅವರನ್ನು ಸ್ವಾಗತಿಸಿಕೊಳ್ಬೇಕು. ಈಗ ಮುಂದಿನ ಕಾರ್ಯಕ್ರಮವನ್ನ ಹಾಗೂ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿದಂತ
ಅಪ್ಪುಗೌಡ ಪಾಟೀಲ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈಗ ಮುಂದಿನ ಕಾರ್ಯಕ್ರಮವನ್ನ ಪಾರ್ವನ್ ಸರ್ ನಡೆಸಿಕೊಡ್ಬೇಕಾಗಿರಂತೆ. ದಯಮಾಡಿ ಎಲ್ಲರೂ ಕೇಳಕೂತು ಶಾಂತ ರೀತಿಯಿಂದ ಈ ಒಂದು ಕಾರ್ಯಕ್ರಮ ನಡೆಸಿಕೊಂಡು ಕೇಳ್ಕೊಳ್ತಾ ಇದ್ದೇವೆ. ಇಲ್ಲಿವರೆಗೂ ಪೂಜ್ಯರನ್ನ ಹಾಗೂ ಎಲ್ಲ ಅತಿಥಿ ಮಹೋದಯರನ್ನ ಸ್ವಾಗತ ಹಾಗೂ ಮಾಲಾರ್ಪಣೆಯ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿರುವಂತಹ ಸಹೋದರರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ, ಪ್ರಮುಖವಾಗಿ ಈ ಕಾರ್ಯಕ್ರಮದ ಪ್ರಮುಖ ಘಟ್ಟದಲ್ಲಿ ಇದ್ದೇವೆ. ಮೊದಲನೇದಾಗಿ ಈ ನಾಟಕದ ಸ್ಟೇಜ್ ಉದ್ಘಾಟನೆಯನ್ನ ಈ ಒಂದು ವೇದಿಕೆ ಮೇಲಿರುವಂತಹ ಶ್ರೀ ಚಂದ್ರಕಾಂತ್ ಗೌಡ ರು ಬಿರಾದಾರ್, ಪ್ರಗತಿಪರ ರೈತರು ರೋಣಿಹಾಳ್ ಇವರು ನಿರ್ವಹಿಸಿಕೊಡ್ತಾ ಇದ್ದಾರೆ. ಮಾನ್ಯರಿಗೆ ಎಲ್ಲ ಅತಿಥಿ ಮಹೋದಯರು ಸಹಕಾರ ನೀಡಬೇಕೆಂದು ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದಾರೆ. ಮೊದಲಿಗೆ ಸ್ಟೇಜ್ ಉದ್ಘಾಟನಾ ಕಾರ್ಯಕ್ರಮ ಶ್ರೀ ಚಂದ್ರಕಾಂತ್ ಗೌಡ ರು ಬಿರಾದಾರ್, ಪ್ರಗತಿಪರ ರೈತರಿಂದ. ಧನ್ಯವಾದಗಳು ಮಾನ್ಯರಿಗೆ. ಇನ್ನು ನಾಟಕದ ಉದ್ಘಾಟನೆ ಶ್ರೀ ನಂದು ಗಡಿಗಿ, ಸುವರ್ಣ ಕರ್ನಾಟಕ ಗಾಣಿಗ ಮಹಾಸಭಾ ರಾಜ್ಯಾಧ್ಯಕ್ಷರು, ಯುವ ಘಟಕ ಇವರಿಂದ. ನಾವಾಡುವ ನುಡಿಯೇ ಕನ್ನಡ ನುಡಿ, ಗಂಧದ ಗುಡಿಯೇ ಹಾಡಲು ಗಂಧದ ಗುಡಿ. ಉದ್ಘಾಟನೆಗಿರುವಂತಹ ಅತಿಥಿಯವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ, ಈಗ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರ ಭಾವಚಿತ್ರಕ್ಕೆ ಪೂಜೆ ಹಾಗೂ ಪೂಜೆಯನ್ನ ಪೂಜ್ಯರು ಪುಷ್ಪವನ್ನ ಅರ್ಪಿಸುವುದರ ಮೂಲಕ ಮಾಡಿಕೊಡ್ಬೇಕಂತ ಕೇಳ್ಕೊತಾ ಇದ್ದೇವೆ. ಸಂತನೆಂದರಿಯಾರು ದಿವ್ಯತೆಯ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಪುಂಡ್ಲಿಕ್ ಕಾಸರಗೋಡು ಶಿಕ್ಷಕರು, ಶ್ರೀ BC ಬೀಳಗಿಯವರು, ಶ್ರೀ SR ಬೀಳಗಿಯವರು, ಶ್ರೀ ಹನುಮಂತ್ ಜಿಡ್ಡಿಮಣಿ ಅವರು, ಶ್ರೀ ಸಂಗಪ್ಪ ಗೋಲ್ಗೊಂಡ ಅವರು, ಶ್ರೀ ಸುರೇಶ್ ಜಗತಾಪ್ ಅವರು, ಪಡಿಯಪ್ಪ ಕೋಲ್ಕಾರ್ ಅವರು, ಮಾರುತಿ ಭೋಸ್ಲೆ ಅವರು ಹಾಗೂ ಇನ್ನೂ ಇರುವಂತಹ ಎಲ್ಲ ಅತಿಥಿ ಮಹೋದಯರು, ಅದೇ ರೀತಿಯಾಗಿ ಶ್ರೀ ಅಶೋಕ್ ಜಮಖಂಡಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಬೇಕೆಂದು ಕೇಳ್ಕೊಳ್ತಾ ಇದ್ದೇವೆ. ಸಂತನೆಂದರಿಯಾರು ದಿವ್ಯತೆಯ ಅರಿತವನು, ಸಂತನೆಂದರಿಯಾರು ದಿವ್ಯತೆಯ ಅರಿತವನು. ಪುಷ್ಪವನ್ನ ಅರ್ಪಿಸುವುದರ ಮೂಲಕ ಈ ಒಂದು ನಾಟಕ ಸುಲಲಿತವಾಗಿ ಸಾಗಲಿ ಅನ್ನುವಂತ ಶುಭ ಹಾರೈಕೆಯನ್ನ ಹಾರುವಂತ ಪೂಜ್ಯರಿಗೂ ಹಾಗೂ ಎಲ್ಲ ಅತಿಥಿ ಮಹೋದಯರಿಗೂ ಧನ್ಯವಾದಗಳು ಅರ್ಪಿಸ್ತಾ, ಈಗ ಅಂಧಕಾರದಿಂದ ಬೆಳಕಿನೆಡೆಗೆ, ಅಜ್ಞಾನದಿಂದ ಸುಜ್ಞ ಸಾಗುವಂತೆ ಈ ಒಂದು ಕಾರ್ಯಕ್ರಮದಲ್ಲಿ ಚಾಲನೆಯನ್ನ ನೀಡಲಿದ್ದಾರೆ. ಶ್ರೀ ಕಲ್ಲು ದೇಸಾಯಿ ಅವರು ಬರಬೇಕಾಗಿತ್ತು. ಶ್ರೀ ನಂದಬಸಪ್ಪ ಬಿರಾದಾರ್, ಶ್ರೀ ನೀಲನಗೌಡ ಬಿರಾದಾರ್, ಶ್ರೀ ಹನುಮಂತ್ ಸಿ ನ್ಯಾಮಗೊಂಡ್, ಶ್ರೀ ರುದ್ರಗೌಡ, ಶ್ರೀ ಮುತ್ತುರಾಜ್ ಗಾಣಿಕ್ ಈ ಎಲ್ಲ ಅತಿಥಿ ಮಹೋದಯರು ಬತ್ತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕೆಂದು ಕೇಳ್ಕೊಳ್ತಾ ಇದ್ದಾರೆ.
ಧನ್ಯವಾದಗಳು. ಜ್ಯೋತಿ ಬೆಳೆಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವಂತಹ ಎಲ್ಲ ಅತಿಥಿ ಮಹೋದಯರಿಗೆ ಈಗ ಕನ್ನಡ ನಾಡ ಧ್ವಜಾರೋಹಣ ಶ್ರೀ ಭೀಮನಗೌಡ ಸಿ ಬಿರಾದಾರ್ ಆನಂದ್ ಟ್ರೇಡರ್ಸ್ ಬೀಳ್ಗಿಯವರಿಂದ. ಕರುನಾಡೆ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಮಾನ್ಯರಿಗೆ ಹೃದಯಪೂರ್ವಕ ಧನ್ಯವಾದಗಳು ಅರ್ಪಿಸ್ತಾ ಈಗ ಶಾಂತಿ ದೂತಕ ಸಂಕೇತವಾಗಿ ಪಾರಿವಾಳ ಹಾರಿಸುವುದರ ಮೂಲಕ ಉದ್ಘಾಟನಾ ಕಾರ್ಯಕ್ರಮ ಶ್ರೀ ರಾಜುಗೌಡ ಗು ನ್ಯಾಮಗೌಡ್ ಮಾಜಿ ನಿರ್ದೇಶಕರು PLD ಬ್ಯಾಂಕ್, ಶ್ರೀ ಹುತ್ತಪ್ಪ ಎಸ್ ಬಾಟಿ ನಿರ್ದೇಶಕರು PLD ಬ್ಯಾಂಕ್ ಬಸವಬಾಗೇವಾಡಿ, ಶ್ರೀ ಸಂತೋಷ್ ಸಂ ಹಂಚಿನಾಳ್ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಕಲಬುರಗಿ, ಶ್ರೀ ಶರಣಗೌಡ ಬಿರಾದಾರ್ ಪ್ರಗತಿಪರ ರೈತರು, ಶ್ರೀ ಗದಿಗೆಪ್ಪ ಜಿಡ್ಡಿಮಣಿ ಪ್ರಗತಿಪರ ರೈತರು, ಶ್ರೀ ವಿನೋದ್ ಗೌಡ ಪಾಟೀಲ್ ಪ್ರಗತಿಪರ ರೈತರು, ಶ್ರೀ ಗುರುನಗೌಡ ಬಿರಾದಾರ್ ಮಾಜಿ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ರೋಣಿಹಾಳ್, ಶ್ರೀ ಮಲ್ಲು ಗೋಹಂಡಿ ನಿರ್ದೇಶಕರು PKPS ರೋಣಿಹಾಳ್, ಶ್ರೀ ಮಲ್ಲನಗೌಡ ಇ ಬಿರಾದಾರ್ ಟಾಟಾ ಫೈನಾನ್ಸ್ ಮ್ಯಾನೇಜರ್. ಈ ಎಲ್ಲ ಅತಿಥಿ ಮಹೋದಯರು ಪಾರಿವಾಳವನ್ನು ಹಾರಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿಕ್ಕೆ ಈ ಒಂದು ಕಮಿಟಿಯ ಪರವಾಗಿ ತಮಗೆ ವಿನಂತಿ ಧನ್ಯವಾದಗಳು. ಇನ್ನು ಹಸಿರೇ ಉಸಿರು ಪರಿಸರ ಬೆಳೆಸಿ ನಾಡು ಉಳಿಸಿ ಅನ್ನುವ ಒಂದು ಉಕ್ತಿಯೊಂದಿಗೆ ಸಸಿಗೆ ನೀರು ಉಣಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಶ್ರೀ ಸೋಮನಗೌಡ ಬಿರಾದಾರ್ ತಾಲೂಕಾ ಅಧ್ಯಕ್ಷರು ರೈತ ಸಂಘ, ಶ್ರೀ ಶಶಿಕಾಂತ್ ಬಿರಾದಾರ್ ಅಧ್ಯಕ್ಷರು ಗ್ರಾಮ ಘಟಕ ಚಿಕ್ಕಸಂಗಿ, ಶ್ರೀ ಸತ್ಯಪ್ಪ ಕೊಲ್ಲೊಳ್ಳಿ ಅಧ್ಯಕ್ಷರು ಗ್ರಾಮ ಘಟಕ ಮಟ್ಟಿಹಾಳ್, ಶ್ರೀ ಕಲ್ಲಪ್ಪ ಗಿಡ್ಡಪ್ಪಗೋಳ್ ತಾಲೂಕಾ ಉಪಾಧ್ಯಕ್ಷರು ರೈತ ಸಂಘ, ಶ್ರೀ ಧೂಳಪ್ಪ ಸಿಂಧೆ ಅಧ್ಯಕ್ಷರು ಗ್ರಾಮ ಘಟಕ, ಶ್ರೀ ಬಸು ನ್ಯಾಮಗೌಡ್ ಅಧ್ಯಕ್ಷರು ಗ್ರಾಮ ಘಟಕ ರೋಣಿಹಾಳ್, ಶ್ರೀ ಗೋಪಾಲ್ ಕಾಕಂಡ್ಕಿ ಅಧ್ಯಕ್ಷರು ಗ್ರಾಮ ಘಟಕ ರೋಣಿಹಾಳ್. ಈ ಎಲ್ಲ ಅತಿಥಿ ಮಹೋದಯರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಬೇಕು. ಅದೇ ರೀತಿಯಾಗಿ ಶ್ರೀ ಬಾಲನಗೌಡ ಪಾಟೀಲ್, ಶ್ರೀ ಹುಲ್ಕಣ್ಣ ಚಲವಾದಿ, ಶ್ರೀ ಮುತ್ತಪ್ಪ ಹಂಚಿನಾಳ್, ಶ್ರೀ ಯಲ್ಲಪ್ಪ ದಳವಾಯ್ ಈ ಎಲ್ಲ ಅತಿಥಿ ಮಹೋದಯರು ಸಸಿಗೆ ನೀರೆಣಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿಕ್ಕೆ ವಿನಂತಿ ಪೂರ್ವಕವಾಗಿ ಕೇಳ್ಕೊತಾ ಇದ್ದೇವೆ. ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸುತ್ತಿದ್ದೇನೆ. ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸುತ್ತಿದ್ದೇನೆ. ಆಗುತ್ತಿದೆ ಸದಾ ಇದು ಕಾಡಿದ್ದರೆ ನಾಡು ಇಲ್ಲಿದ್ದರೆ ಬರಿಗೋಳು ಎನ್ನುವ ಉಕ್ತಿಯಂತೆ ಸಸಿಗೆ ನೀರಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿರುವಂತಹ ಎಲ್ಲ ರೈತ ಸಂಘದ ಪದಾಧಿಕಾರಿಗಳಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಈಗ ಬಲೂನ್ ಉದ್ಘಾಟನೆ ಶ್ರೀ ರಮೇಶ್ ಗು ಮಮದಾಪುರ್ ಅಧ್ಯಕ್ಷರು SYS ರೋಣಿಹಾಳ್, ಶ್ರೀ ಅರುಣ್ ಗೌಡ ಬಿರಾದಾರ್ ಮಾಲಕರು ಅರುಣ್ ಬರವೆಲ್, ಶ್ರೀ ರಮೇಶ್ ವಿ ಗಾಯಕ್ವಾಡ್ ಪ್ರಥಮ ದರ್ಜೆ ಗುತ್ತಿಗೆದಾರರು, ಶ್ರೀ ಆನಂದ್ ಸೌದಿ ಎಲೆಕ್ಟ್ರಿಷಿಯನ್, ಶ್ರೀ ಬಸವರಾಜ್ ರೂಡಿಗಿ ಅಧ್ಯಕ್ಷರು KPS ರೋಣಿಹಾಳ್, MM ರೂಡಿಗಿ ಈರುಳ್ಳಿ ವ್ಯಾಪಾರಸ್ಥರು, ಶ್ರೀ ಶ್ರೀಮಂತ್ ಗೌಡ ಬಿರಾದಾರ್ ಪ್ರಗತಿಪರ ರೈತರು, ಶ್ರೀ ರಮೇಶ್ ಬಾಡಗಂಡಿ ಕಂದಾಯ ಇಲಾಖೆ. ಈ ಎಲ್ಲ ಅತಿಥಿ ಮಹೋದಯರು ಬಲೂನ್ ಉದ್ಘಾಟನೆಯ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ.
ಧನ್ಯವಾದಗಳು ಎಲ್ಲ ಅತಿಥಿ ಮಹೋದಯರಿಗೆ. ಈಗ ಬಾಣದ ಮೂಲಕ ಉದ್ಘಾಟನೆಯನ್ನ ಗೈಲಿತ್ತಿದ್ದಾರೆ ಶ್ರೀ ಸಂಗನಗೌಡ ಬಿರಾದಾರ್ ಪ್ರಗತಿಪರ ರೈತರು, ಶ್ರೀ ಅಪ್ಪಗೌಡ ಪಾಟೀಲ್ ಪ್ರಗತಿಪರ ರೈತರು, ಶ್ರೀ ಶೇಖಪ್ಪಗೌಡ ಬಿರಾದಾರ್, ಶ್ರೀ MS ಬಿರಾದಾರ್, ಶ್ರೀ ಮಂಜುನಾಥ್ ಜಿಡ್ಡಿಮಣಿ, ಶ್ರೀ ಬಸವರಾಜ್ ಜಗದಾಳ್, ಶ್ರೀ ಅಶೋಕ್ ಜಮಖಂಡಿ, ಶ್ರೀ ಗುರು ಚಲವಾದಿ. ಈ ಎಲ್ಲ ಅತಿಥಿ ಮಹೋದಯರು ಬಾಣದ ಮೂಲಕ ಉದ್ಘಾಟನೆಗೈಲಿದ್ದಾರೆ. ಧನ್ಯವಾದಗಳು ಎಲ್ಲ ಅತಿಥಿ ಮಹೋದಯರಿಗೂ. ಈಗ ಮಿಂಚಿನ ಸಂಚಲನದ ಮೂಲಕ ಉದ್ಘಾಟನೆ ಶ್ರೀ ಶ್ರೀಶೈಲ್ ಮಾ ಸೊನ್ನಾದ್ ಮಾಜಿ ಸೈನಿಕರು, ಶ್ರೀ ಅಮೀನ್ ಸಾಬ್ ನದಾಫ್ ಮಾಜಿ ಸೈನಿಕರು, ಶ್ರೀ ಭೀಮಣ್ಣ ಜಿಡ್ಡಿಮಣಿ ಮಾಜಿ ಸೈನಿಕರು, ಶ್ರೀ ಮಾರುತಿ ಸಾವಂತ್ ಮಾಜಿ ಸೈನಿಕರು, ಶ್ರೀ ಸಂಗಪ್ಪ ದುಂಗ್ ನ್ಯಾಮ್ಗೊಂಡ್ ಮಾಜಿ ಸೈನಿಕರು, ಶ್ರೀ ರಾವತ್ತ ಮಾ ಹಂಡಿ ಮಾಜಿ ಸೈನಿಕರು, ಶ್ರೀ ಮಲಕಾಜಿ ಹ ಬಡಿಗೇರ್ ಮಾಜಿ ಸೈನಿಕರು. ವಿವಿಧ ರೀತಿಯಲ್ಲಿ ಕಾರ್ಯಕ್ರಮದ ಉದ್ಘಾಟನೆಗೈಯುವುದರ ಮೂಲಕ ಈ ಒಂದು ನಾಟಕಕ್ಕೆ ಶುಭ ಹಾರೈಕೆ ಮಾಡಿರುವಂತಹ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಅತಿಥಿ ಮಹೋದಯರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಈ ನಾಟಕದ ಒಂದು ವೇದಿಕೆಯಲ್ಲಿ ವಿಶೇಷವಾಗಿ ನಮ್ಮ ದೇಶ ನಮ್ಮ ಹೆಮ್ಮೆ, ಇತ್ತೀಚಿನ ಪಹಲ್ಗಾಮ್ ಒಂದು ದಾಳಿಯಲ್ಲಿ ಹುತಾತ್ಮರಾಗಿರುವಂತಹ ನಮ್ಮ ಪ್ರವಾಸಿಗಳ ಪ್ರತಿಕಾರವಾಗಿ ಭಾರತ ತಕ್ಕ ಉತ್ತರವನ್ನು ನೀಡಿ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡುವಂತಹ ಒಂದು ಪೆಟ್ಟನ್ನು ನೀಡಿದೆ. ಇದರ ದ್ಯೋತಕವಾಗಿ ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ಗ್ರಾಮದ ಹಲವಾರು ಸೈನಿಕ ಯುವಕರು ಇಂದಿನ ದಿನ ಕಾಶ್ಮೀರದ ಒಂದು ಗಡಿಯಲ್ಲಿ ತಮ್ಮದೇ ಆದಂತಹ ರೀತಿಯಲ್ಲಿ ಹೋರಾಟವನ್ನ ಗೈತಾ ಇದ್ದಾರೆ. ಪ್ರಮುಖವಾಗಿ ಇವತ್ತಿನ ದಿನ ಸಂಗಮೇಶ್ ಏಳಗಂಟಿ ಅವರಾಗಿರ್ಬೋದು, ಶ್ರೀ ಕಿಶೋರ್ ಚೌಗ್ಲೆ ಅವರಾಗಿರ್ಬೋದು, ಶ್ರೀ ಅಪ್ಪು ಸೊನ್ನದವರಾಗಿರ್ಬೋದು, ಶ್ರೀ ಪ್ರಕಾಶ್ ಮುತ್ತಪ್ಪ ಬಾಡಿಗೆ ಅವರಾಗಿರ್ಬೋದು, ಶ್ರೀ ಇನ್ನೋರ್ವ ಕೊರ್ತಿ ಅನ್ನುವಂತಹ ಒಬ್ಬ ಸೈನಿಕ ಕೂಡ ಇವತ್ತಿನ ದಿನ ಆ ಒಂದು ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ. ಅದೇ ರೀತಿಯಾಗಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಜನ ದೇಶಕ್ಕಾಗಿ ತಮ್ಮ ಸೇವೆಯನ್ನ ಮಾಡಿ ಇವತ್ತಿನ ದಿನ ನಮ್ಮ ವೇದಿಕೆಯ ಮೇಲೆ ಆಸೀನರಾಗಿದ್ದಾರೆ. ಅಂತ ಒಂದು ನೆನಪಿಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಒಂದು ದೇಶಭಕ್ತಿ ಹಾಡನ್ನು ಕೇಳುವುದರ ಮೂಲಕ ಈ ಒಂದು ಗೆಲುವಿನ ವಿಜಯೋತ್ಸವ ಹಾಗೂ ಸೈನಿಕರಿಗೆ ಒಂದು ಹುರುಪನ್ನು ತುಂಬುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ದಯಮಾಡಿ ಈ ಒಂದು ಹಾಡು ಪ್ಲೇ ಆಗ್ತದೆ. ತಾವೆಲ್ಲರೂ ಮೊಬೈಲ್ ಟಾರ್ಚ್ ಅನ್ನ ಪ್ರಾರಂಭ ಮಾಡುವುದರ ಮೂಲಕ ಎಲ್ಲ ಸೈನಿಕರಿಗೂ ನಾವು ಹುರುಪನ್ನು ನೀಡೋಣ ಅಂತ ಹೇಳ್ತಾ ಈ ಒಂದು ಹಾಡಿಗೆ ನಾವು ಪ್ರಾರಂಭವನ್ನು ನೀಡ್ತೇವೆ. ದಯಮಾಡಿ ಎಲ್ಲರೂ ತಮ್ಮ ಮೊಬೈಲ್ ತೆಗೆದು ಸ್ಟಾರ್ಟ್ ಅನ್ನು ಚಾಲು ಮಾಡಬೇಕೆಂದು ಕೇಳ್ಕೊಳ್ತಾ ಇದ್ದೇವೆ. ನಿನಗೆ ಸಲ್ಯೂಟ್ ಮಾಡುವೆ, ದೇಶವ ಕಾಯುವ
ಕಾಯುವ ಯೋಧನೆ ನಿನಗೆ ಸಲ್ಯೂಟ್ ಮಾಡುವೆ ದೇಶದ ಜನರ ರಕ್ಷಣೆಗೆಂದು ಗಡಿಯ ಕಾಯುವೆ ಭಾರತಾಂಬೆಯ ಪೂಜೆಯ ನೀನು ದಿನವೂ ಮಾಡುವೆ ಪೂಜೆಯ ದಿನವೂ ಮಾಡುವೆ ದೇಶವ ಕಾಯುವ ಯೋಧನೆ ನಿನಗೆ ಸಲ್ಯೂಟ್ ಮಾಡುವೆ. ಹಲೋ, ನಮ್ಮ ಎಲ್ಲ ಸೈನಿಕರಿಗೆ ಒಂದು ಹುರುಪನ್ನ ತುಂಬುವಂತ ಒಂದು ಸಣ್ಣ ಪ್ರಯತ್ನ. ಈಗ ನಾನು ಜೋರಾಗಿ ಭಾರತ್ ಮಾತಾ ಕಿ ಹೇಳ್ತೀನಿ, ತಾವೆರಡು ತಮ್ಮ ಕೈಗಳನ್ನ ಮೇಲಕ್ಕೆ ಮಾಡಿ ಭಾರತ್ ಮಾತಾ ಕಿ ಜೈ ಅನ್ಬೇಕು. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಜೈ ಜವಾನ್, ಜೈ ಜವಾನ್, ಜೈ ಶ್ರೀರಾಮ್. ಈ ಒಂದು ವಿಜಯೋತ್ಸವ ಹಾಗೂ ಸೈನಿಕರಿಗೆ ಸ್ಥೈರ್ಯ ತುಂಬುವಂತಹ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತಹ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಈಗೊಂದು ವಿಶೇಷ ಸೂಚನೆ. ದಿನಾಂಕ 13/5/2025 ಶ್ರೀ ಮಾರುತೇಶ್ವರ ಹಾಲೋಕಳೆ ನಿಮಿತ್ತವಾಗಿ ಶ್ರೀ ಮಾರುತೇಶ್ವರ ಯುವಕ ಸಂಘ ಇವರ ಸಾರಥ್ಯದಲ್ಲಿ ಅಂಜನಿ ಪುತ್ರ ನಾಟ್ಯ ಸಂಘ ಚಿಕ್ಕಲ್ಗುಂಡಿ ಇವರ ತಾಯಿಯ ಋಣ ಮಣ್ಣಿನ ಗುಣ ಅನ್ನುವಂಥ ನಾಟಕ ಅಭಿನಯಿಸಬೇಕಾಗಿತ್ತು. ನಿನ್ನೆ ಮಳೆಯ ಕಾರಣದಿಂದ ಆ ನಾಟಕ ರದ್ದಾದ ಪ್ರಯುಕ್ತ ಅದೇ ನಾಟಕವನ್ನ ನಾಳೆ 15/5/2025 ಸಾಯಂಕಾಲ ಇದೇ ರಂಗಸಜ್ಜಿಕೆಯಲ್ಲಿ ನೆರವೇರ್ತಾ ಇದೆ. ದಯಮಾಡಿ ಎಲ್ಲ ಕಲಾಭಿಮಾನಿಗಳು ಈ ನಾಟಕವನ್ನ ವೀಕ್ಷಣೆ ಮಾಡ್ಬೇಕಂತ ಕೇಳ್ಕೊಳ್ತಾ, ಅದೇ ರೀತಿಯಾಗಿ ಇನ್ನೊಂದು ಸೂಚನೆ, ಮುಂದಿನ ವರ್ಷದ ಶ್ರೀ ಮಾರುತೇಶ್ವರ ಹಾಲೋಕಳಿಯ ನಿಮಿತ್ತವಾಗಿ ಶ್ರೀ ಹನುಮಂತ್ ನ್ಯಾಮಗೌಡ್ ಮಾಜಿ ಅಧ್ಯಕ್ಷರು ರೋಣಿಹಾಳ್ ಇವರ ಸಾರಥ್ಯದಲ್ಲಿ ನಾಟಕವನ್ನ ಅಭಿನಯಿಸಲು ಇಚ್ಛೆ ಪಟ್ಟಿದ್ದು, ಈ ಒಂದು ವಿಷಯವನ್ನ ತಮ್ಮೆಲ್ಲರ ಅವಗಾಹನೆಗೆ ತರಬಯಸಿದ್ದೇವೆ. ಈಗ ಈ ನಾಟಕದ ಉದ್ಘಾಟನೆಯ ಕುರಿತು ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಶ್ರೀ ಅಮಿತ್ ದೊರೆ ಇವರು ಈ ಒಂದು ನಾಟಕದ ಕುರಿತು 2 ನುಡಿಗಳನ್ನ ಅರ್ಪಿಸಬೇಕೆಂದು ಕೇಳ್ಕೊಳ್ತಾ ಇದ್ದೇವೆ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ತಡವಾಗಿ ಬಂದಿದ್ದಕ್ಕೆ ಮೊದಲನೇದಾಗಿ ಕ್ಷಮೆ ಇಲ್ಲ, ಯಾಕಂದ್ರೆ ಆನ್ ದಿ ವೇ ಬರ್ತಾ ಚೂರು ಕಾರ್ ಪಂಕ್ಚರ್ ಆಗಿತ್ತು, ಹಾಗಾಗಿ ನಾನು ನಂದೀಶ್ವರ್ ಬರೋದು ತಡವಾಯಿತು. ಸೊ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಪ್ರೀತಿ ಗಣ್ಯರಿಗೆ ಹಾಗೂ ಮೊಟ್ಟ ಮೊದಲೇ ಬಾರಿಗೆ ಈ ಒಂದು ಬಿಜಾಪುರ ಜಿಲ್ಲೆಯ ಈ ಒಂದು ಚಿಕ್ಕ ಗ್ರಾಮಕ್ಕೆ ಕರೆಸಿದಂಥ ರೋಣಿಹಾಳ್ ಗ್ರಾಮಸ್ಥರಿಗೆ ಮೊದಲೇದಾಗಿ ನಮಸ್ಕರಿಸ್ತಾ, ಸೊ ಬಿಜಾಪುರ ಅಂತ ಹೇಳಿದ್ರೆ ನನಗೆ ಮೊದಲೇದಾಗಿ ಪರಿಚಯ ಮಾಡಿಕೊಟ್ಟಿದ್ದೆ ನಮ್ಮ ನಂದುಗಡಿಗೆ ಸೌಕರ್ಯ. ಮೊನ್ನೆ ಒಂದು ಬಸವ ಜಯಂತಿ ಕಾರ್ಯಕ್ರಮಕ್ಕೆ ಆಗಮಿಸಿದೆ, ಹಲವಾರು ಕಲಾವಿದರು ಕೂಡ ಬಂದಿದ್ವಿ, ಹಲವಾರು ಸಿನಿಮಾಗಳನ್ನ ನಟನೆ ಮಾಡಿದ್ವಿ. ಬಟ್ ಆದ್ರೆ ಈ ಒಂದು ನಾಟಕ ಅನ್ನೋದು ಏನಿದೆಯಲ್ಲ, ಈ ಒಂದು ಸಂಪ್ರದಾಯ ಇನ್ನ ಉಳಿದಿದೆ ಅಂತ ಹೇಳೋದಕ್ಕೆ ಉತ್ತರ ಕರ್ನಾಟಕ ಸಾಕ್ಷಿಯಾಗಿದೆ, ಹೌದಲ್ವಾ? ಯಾಕಂದ್ರೆ ಬರೀ ನಾವು ಸಿನಿಮಾ ಮಾಡೋದು ಬಹಳ ಈಸಿ ಅನ್ಸುತ್ತೆ, ಬಟ್ ನಾಟಕ ಪ್ರದರ್ಶನ ಮೊದಲಿಂದನೂ ಬಂದಿದೆ. ನಾನು ಕೇಳಿಪಟ್ಟಾಗೆ ಚಿಕ್ಕವನಿದ್ದಾಗ ಗುಬ್ಬಿ ಸಂಸ್ಥೆಯವ್ರು ಮಾಡ್ತಾ ಇದ್ರು ಅಂತ ಹಲವಾರು ಸಂಸ್ಥೆಗಳು ಬಂದಿದೆ. ಹಾಗೆ ಈ ಒಂದು ನಾಟಕ ಸೊ ನಿಮ್ಮ ಲೋಕಲ್ ನೀವೇ ಎಲ್ರು ಅರೇಂಜ್ ಮಾಡಿದ್ರಲ್ವಾ? ಅವರು ಮಾಡ್ತಾ ಇದ್ದಾರೆ. ಹಾಗೆ ವಿಶೇಷವಾಗಿ ನಮ್ಮ ಸಿದ್ದೇಶ್ವರ ಸ್ವಾಮಿಗಳಿಗೆ ಪ್ರಣಾಮ ತೊಟ್ಟು ಕರೆಸಿದಂಥ ಸಮಸ್ತ ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಇನ್ನೂ ಅನೇಕ ನಾಟಕಗಳನ್ನ ಹೀಗೆ ಕೈಗೊಳ್ಳಿ. ಹಾಗೆ ನಾನು ಬರ್ತೇನೆ. ಇನ್ನು ಉದ್ಘಾಟನೆ ಫಸ್ಟ್ ಟೈಮ್, ಯಾಕಂದ್ರೆ ನಾವು ಉತ್ತರ ಕರ್ನಾಟಕದಲ್ಲಿ ಮಾಡುವಂಥ ನಾಟಕಗಳನ್ನ ಈ ಒಂದು ವೇದಿಕೆಗಳನ್ನ ನಾ ಹಂಚ್ಕೊಂಡಿರೋದು ಭಾಳ ಕಡಿಮೆ. ಅದ್ರಲ್ಲಿ ನಾವು ಇನ್ನೂ ಏನೇನು ಉದ್ಘಾಟನೆ ಮಾಡ್ತಾರಪ್ಪ ಅನ್ಕೊಂಡಿದ್ದೆ, ಯಾಕಂದ್ರೆ ಫಸ್ಟ್ ಟೈಮ್ ನಾನು ಅನುಭವ ಇದು ಗೊತ್ತಿರಲಿಲ್ಲ ನಮಗೆ. ಬಿಲ್ಲೆಲ್ಲ ಹೊಡೆಯೋದು, ಇನ್ನು ನಮ್ಮ ಕೈಯಿಂದ ಏನು ಪಟಾಕಿ ಹಚ್ತಾರೆ ಮತ್ತೆ ಗನ್ನು ಬಾಂಬ್ಗಳು ಏನು ಆಡ್ತಾರೆ ಅನ್ಕೊಂಡಿದ್ದೆ. ಸೊ ಥ್ಯಾಂಕ್ ಯು, ಎಲ್ರಿಗೂ ಒಳ್ಳೇದಾಗ್ಲಿ. ಹಾಗೆ ನನ್ನ ಪರಿಚಯ ಮಾಡಿಕೊಟ್ಟಂಥ ಸಮಸ್ತ ವಿಜಯಪುರ ಜಿಲ್ಲೆಗೆ ನಂದುಗಡಿಗೆ ಸೌಕರ್ಯ ಒಂದು ಜೋರದ ಚಪ್ಪಾಳೆ ಬಂದ್ಬಿಡ್ಲಿ. ಯಾಕಂದ್ರೆ ಅವ್ರಿಲ್ಲ ಅಂತ ಹೇಳಿದ್ರೆ ನನಗೂ ಈ ಊರಿಗೆ ಬರೋಕ್ಕೆ ಅವಕಾಶ ಆಗ್ತಿರ್ಲಿಲ್ಲ, ನಿಮ್ಮನ್ನೆಲ್ಲ ನೋಡೋದಕ್ಕೆ ಅವಕಾಶ ಆಗ್ತಿರ್ಲಿಲ್ಲ. ಹಾಗಾಗಿ ಮೊದಲನೇದಾಗಿ ನಂದುಗಡಿಗೆ ಸೌಕರ್ಯರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಇಡೀ ಬಿಜಾಪುರ ಜಿಲ್ಲೆಗೆ ನನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಒಂದು ಹಂತವಾಗಿ. ಸೊ ಎಲ್ಲೋ ಇದ್ದಂಥ ನನ್ನ ಇವತ್ತು ವಿಶೇಷವಾಗಿ ಏನಂತ ಹೇಳಿದ್ರೆ ಬಿಜಾಪುರದ ಗತ್ತು ಅಂದ್ರೆ ಉತ್ತರ ಕರ್ನಾಟಕ ಗತ್ತು
ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಗುಡುಗಿದ್ರೆ ಬೆಂಗಳೂರಲ್ಲಿ ಮಳೆ ಬರುತ್ತೆ. ಯಾಕಂದ್ರೆ ಅಂತ ಸೌಂಡ್, ಅಂತ ಹವಾ, ರೈತರು ಹೋರಾಟಗಾರರಾಗಿರ್ಬೋದು, ನಾಟಕದಲ್ಲಾಗಿರ್ಬೋದು, ಪ್ರತಿಯೊಂದರಲ್ಲಿ ಭಾಗಿಯಾಗಿದ್ರೆ ಅದು ನಿಮ್ಮ ಬಿಜಾಪುರ ಜಿಲ್ಲೆ, ಉತ್ತರ ಕರ್ನಾಟಕ ಮಂದಿ ಅಂತ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೇನೆ ನಾನು. ಅಂತ ಒಂದು ಮಣ್ಣಿಗೆ ಕರೆಸಿ ನನ್ನ ಪರಿಚಯ ಮಾಡಿದಂತ ಮತ್ತೊಮ್ಮೆ ಮುಗಿದೊಮ್ಮೆ ನಮ್ಮ ನಂದುಗಡಿಗೆ ಸೌಕರ್ ಧನ್ಯವಾದ ತಿಳಿಸ್ತಾ ಇದ್ದೇನೆ. ಯಾಕಂದ್ರೆ ಇಂತಹ ಹಲವಾರು ಸಮಾಜ ಸೇವಕರು ತುಂಬಾ ಜನ ಇದ್ದಾರೆ. ಬಟ್ ನಾನ್ ಕಂಡಂತ ಅತ್ಯುತ್ತಮವಾದಂತಹ ಸಮಾಜ ಸೇವಕರು ಬಿಜಾಪುರ ಜಿಲ್ಲೆ, ಇಡೀ ನಮ್ಮ ರಾಜ್ಯಕ್ಕೆ ಮೊನ್ನೆ ಮಾಡಿದಂತ ಕಾರ್ಯಕ್ರಮ, ಇಡೀ ಕರ್ನಾಟಕ ರಾಜ್ಯ ತಿರುಗಿ ನೋಡುವಂತ ಒಂದು ಇದು ಮಾಡ್ಕೊಟ್ಟಿದ್ದಾರೆ ನಮ್ಮ ನಂದುಗಡಿಗೆ ಸೌಕರ್. ಹಾಗೆ ನೀವೆಲ್ಲರೂ ಇದೇ ರೀತಿ ಪ್ರೀತಿ ವಿಶ್ವಾಸದಿಂದ ಉಳಿಸ್ಕೊಳ್ಳಿ. ಹಾಗೆ ಇನ್ನೂ ನನಗೆ ಈ ಗ್ರಾಮಕ್ಕೆ ಫಸ್ಟ್ ಟೈಮ್ ಬಂದಿರೋದು, ಹಾಗೆ ದಯವಿಟ್ಟು ಕ್ಷಮೆ ಇರಲಿ, ಯಾಕಂದ್ರೆ ಎಲ್ರದ್ದು ಹೆಸರು ಗೊತ್ತಿಲ್ಲ ಅಣ್ಣ ನನಗೆ. ಹಾಗಾಗಿ ಸೊ ನಾಟಕ ಕೂಡ ಯಶಸ್ವಿಯಾಗ್ಲಿ. ಸುಮಾರು ಜನ ಸ್ಟೂಡೆಂಟ್ ಇದ್ದೀರಾ. ಸೊ ನಾನು ಕೂಡ ಕಾಲೇಜ್ ಹೋಗ್ಬೇಕು ಅನ್ಕೊಂಡಿದ್ದೆ. ಜಸ್ಟ್ ಕಾಲೇಜ್ ಮೆಟ್ಲು 10 ವರ್ಷ ಒಳಗೆ ಒಂದು ಲೈನ್ ಬರೆದ್ಬಿಟ್ಟೆ. ಹಾಗಾಗಿ ನಾನು ಸಿನಿಮಾಗೆ ಹೋಗ್ಬಿಟ್ಟೆ ಕಾಲೇಜ್ ಹೋಗ್ಬಿಟ್ಟು. ಸೊ ಲೈನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರಿಗೋಸ್ಕರ. ಕಾಲೇಜ್ ಅಂದ್ರೆ ಕಾಲೇಜ್ ಓದ್ತಿದ್ರೆ ಯಾವ ರೀತಿ ಇರುತ್ತೆ ಲೈಫು ಅಂತ ಹೇಳಿ. ಈಗ ತಾನೇ ಕಾಲೇಜ್ ಹುಡುಗರು ಓದ್ತಿರೋರಿಗೆ, ಓದ್ ಮುಗಿಸಿರೋರಿಗೆ, ನೀವೆಲ್ಲ ಕಾಲೇಜ್ ಓದಿದ್ದೀರಾ ಹೌದಲ್ಲ? ಓದಿದ್ರಾ ಇಲ್ವಾ? ಇದ್ರ ಸ್ಟೂಡೆಂಟ್ಸ್, ಯೂತ್ಸ್ ಇಲ್ಲಿ ತುಂಬಾ ಜನ ಇದ್ದಾರೆ. ಯಾಕೋ ಮಾತಾಡ್ತಿಲ್ಲ? ಯಾಕೆ ನಾನು ಮಾತಾಡೋದು ಇಷ್ಟ ಆಗ್ತಿಲ್ವ ಅಥವಾ ನಾನು ಮಾತಾಡೋದು ಅರ್ಥ ಆಗ್ತಿಲ್ಲ? ಎಷ್ಟಾಗ್ತಿದ್ಯಾ? ಸೊ ನಿಮ್ಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೇನೆ. ಕಾಲೇಜು ಒಂದು ರಸದೂಟ, ಜಾರಿ ಬಿದ್ರೆ ವಿಷದೂಟ, ಕ್ಲಾಸ್ ನಲ್ಲಿ ಗುರುಗಳ ಪಾಠ, ಹೊರಗಡೆ ಗೆಳೆಯರ ಕಾಟ, ಫೇಲ್ ಆದ್ರೆ ಮನೆಯವ್ರ ಕಾಟ, ಪಾಸ್ ಆದ್ರೆ ಕೆಲಸದ ಹುಡುಕಾಟ, ಇದೇ ನಮ್ ವಿದ್ಯಾರ್ಥಿಗಳ ಗೋಳಾಟ ಅಲ್ವಾ? ಬಟ್ ಸ್ಟೂಡೆಂಟ್ ಲೈಫ್ ಈಸ್, ಕೇಳಿಸಿಲ್ಲ? ಸ್ಟೂಡೆಂಟ್ ಲೈಫ್ ಈಸ್ ಎಸ್ ಗೋಲ್ಡನ್ ವೈಫಾ? ಒನ್ಸ್ ಅಗೇನ್ ಸ್ಟೂಡೆಂಟ್ ಲೈಫ್ ಈಸ್ ಎಸ್ ಗೋಲ್ಡನ್ ಲೈಫ್ ನ ಎಲ್ರು ಎಂಜಾಯ್ ಮಾಡಿದಿರ. ಹಂಗಂತ ಹೇಳ್ಬಿಟ್ಟು ಕಾಲೇಜ್ ಯಾರೋ ಬಿಡಬೇಡಿಯಪ್ಪ, ಏನೋ ಒಂದು ಹೇಳಿದೀನಿ ಡೈಲಾಗ್ ಅಂತ ಹೇಳ್ತಾ. ಹಾಗೆ ಇವತ್ತು ನಾಟಕ ಯಾಕಂದ್ರೆ ನಾವು ನಾಟಕಗಳನ್ನ ನೋಡೋದು ತುಂಬಾ ಕಡಿಮೆ ಆಗಿದೆ. ಅಂಥದ್ರಲ್ಲಿ ಅದ್ಭುತವಾದಂತ ನಾಟಕ ಧರ್ಮದ ನಾಡಿನಲ್ಲಿ ಕರ್ಮದ ಶ್ರೀಮಂತರು, ಇಂಥ ಒಂದು ನಾಟಕ ನಾವು ನೋಡ್ಬೇಕಂತ ತುಂಬಾ ಆಸೆ ಇದೆ. ಬಟ್ ಸಮಯ ಇರೋದ್ರಿಂದ ನೆಕ್ಸ್ಟ್ ಟೈಮ್ ಇಂಥ ಒಂದು ನಾಟಕಕ್ಕೆ ಪೂರ್ತಿ ನಾಟಕ ನೋಡುವಂತ ನನಗೆ ಅವಕಾಶ ಮಾಡಿಕೊಡಿ ಅಂತ ತಮ್ಮಲ್ಲಿ ಹೇಳ್ಕೊಳ್ತಾ, ಸೊ ಮತ್ತೊಮ್ಮೆ ಮಗದೊಮ್ಮೆ ಇಲ್ಲಿಗೆ ಕರೆಸಿದಂತ ಸಮಸ್ತ ಎಲ್ಲ ನಮ್ಮ ರೋಣಿಹಾಳ್ ಗ್ರಾಮಸ್ಥರಿಗೆ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಯುವಕರಿಗೆ ಹಾಗೂ ಅಕ್ಕ ತಂಗಿಯರಿಗೆ, ಅಮ್ಮಂದಿರಿಗೆ, ಸೊ ತಡವಾಗಿದೆ ಜಾಸ್ತಿ ಮಾತಾಡೋಕೆ ನಾನು ಆಗಲ್ಲ, ಯಾಕಂದ್ರೆ ನಾಟಕ ಶುರುವಾಗ್ಬಿಡ್ಲಿ ಅಂತ ಹೇಳ್ತಾ ನನ್ನ ಮಾತಾಡಕ್ಕೆ ಅವಕಾಶ ಮಾಡಿಕೊಡಂತ ಸಮಸ್ತ ಎಲ್ಲ ರೋಣಿಹಾಳ್ ಗ್ರಾಮಸ್ಥರಿಗೆ ಸೊ ಕೊನೆಯದಾಗ ಒಂದು ಲೈನ್ ಹೇಳಕ್ ಇಷ್ಟಪಡ್ತೀನಿ ಯಾವಾಗ್ಲೂ. ಲೈಫ್ ಈಸ್ ಎ ಚೈನ್, ವೈಫ್ ಈಸ್ ಎ ವೈನ್. ಲೈಫ್ ಇಸ್ ಎ ಚೈನ್, ವೈಫ್ ಈಸ್ ಎ ವೈನ್, ನಾಲೆಡ್ಜ್ ಈಸ್ ಎ ಗೈನ್, ಲವರ್ ಇಸ್ ಮೈನ್, ಬಟ್ ಬಿಜಾಪುರ್ ಉತ್ತರ ಕರ್ನಾಟಕ ಫ್ರೆಂಡ್ಶಿಪ್ ಈಸ್ ಮೇನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಂಥ ಒಂದು ಸ್ನೇಹಿತರು ನಮಗೆ ಸಿಕ್ಕಿದ್ದಾರೆ. ಸೊ ಮತ್ತೊಮ್ಮೆ ತುಂಬ ಹೃದಯ ಧನ್ಯವಾದಗಳು ಸಮಸ್ತ ರೋಣಿಹಾಳ್ ಗ್ರಾಮಸ್ಥರಿಗೆ ಹಾಗೂ ನನ್ನ ಪರಿಚಯ ಮಾಡಿಕೊಂಡಂತ ನನ್ನ ಪ್ರೀತಿ ಅಣ್ಣನಾದಂತ ನಂದುಗಡಿಗೆ ಸೌಕರ್ ಅವ್ರಿಗೂ ಕೂಡ ಧನ್ಯವಾದ ತಿಳಿಸ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೆ ಇಲ್ಲಿ ಕಲಾವಿದರು ಏನ್ ಭಾಗವಹಿಸ್ತಿದಾರಲ್ಲ ಎಲ್ರಿಗೂ ಆಲ್ ದಿ ಬೆಸ್ಟ್. ಎಲ್ರು ಚೆನ್ನಾಗಿ ಪಾತ್ರಗಳನ್ನ ಮಾಡಿ ಹಾಗೂ ಎಲ್ಲರ ಮನಸ್ಸನ್ನ ಗೆಲ್ಲಿ ಅಂತ ಹೇಳ್ತಾ, ಸೊ ಇನ್ನು ನಿಮ್ಮೂರ ಹೆಸರು ಇನ್ನು ರಾಜ್ಯ ಮಟ್ಟಕ್ಕೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿ ನಾಟಕದ ಮುಖಾಂತರ, ಸಿನಿಮಾ ರಂಗದ ಮುಖಾಂತರ ಅದಕ್ಕೆ ಏನ್ ಸಹಕಾರ ಬೇಕೋ ನಮ್ಮ ನಂದೋಣ್ಣವ್ರು ನಿಮ್ ಬೆನ್ನೆಲುಬಾಗಿ ಇರ್ತಾರೆ, ನಾವು ಕೂಡ ಇರ್ತೀವಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಚಲನಚಿತ್ರ ನಟರಾಗಿರುವಂತಹ ಶ್ರೀ ಅಮಿತ್ ದೊರೆ ಅವರು ಈ ನಾಟಕದ ಕುರಿತು ಹಾಗೂ ಚಿತ್ರರಂಗದ ಕುರಿತು ವಿಷಯಗಳನ್ನ ನಮ್ಮೆಲ್ಲರಿಗೂ ಹಂಚಿಕೊಂಡ್ರು. ಮಾನ್ಯರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ, ಈಗ ಈ ನಾಟಕದ ಸಾರಥ್ಯವನ್ನು ವಹಿಸಿಕೊಂಡಿರುವಂತಹ ಶ್ರೀ ಸಿದ್ದು ಬಿ ಬಿರಾದಾರ್ ಇವರು ಎರಡು ಮಾತುಗಳನ್ನ ಹೇಳ್ತಾ ಇದ್ದಾರೆ. ಮುಂದಿನ ವರ್ಷ ಉಡಿ ತುಂಬುವ ದಿವಸ ಶ್ರೀ ಲಕ್ಷ್ಮೀದೇವಿ ನಾಟ್ಯ ಸಂಘ ಇವರ ವತಿಯಿಂದ ಬ್ರದರ್ಸ್ ಇವರ ಸಾರಥ್ಯದಲ್ಲಿ ನಾಟಕವನ್ನು ಮಾಡಲಾಗುವುದು. ಧನ್ಯವಾದಗಳು. ಈಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶ್ರೀ ಮಲ್ಲಿಕಾರ್ಜುನ್ ಸಂ ಬೆಳ್ಳುಬ್ಬಿ ಅಧ್ಯಕ್ಷರು, ಯಲ್ಲಮ್ಮ ದೇವಿ CBSE ಸ್ಕೂಲ್ ಕೊಲ್ಹಾರ್ ಇವರು ಅಧ್ಯಕ್ಷೀಯ ನುಡಿಗಳನ್ನ ಆಡಬೇಕೆಂದು ಮಾನ್ಯರಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೆ. ಗ್ರಾಮದ ಅಧಿದೇವರಾಗಿರತಕ್ಕಂಥ ಲಕ್ಷ್ಮೀ ದೇವಿಯ ಪಾದಗಳಿಗೆ ಸಾಷ್ಟಾಂಗವಿರುಗುತ್ತಾ, ಅದೇ ರೀತಿ ಆಂಜನೇಯ ದೇವರ ಪಾದಗಳಿಗೆ ಸಾಷ್ಟಾಂಗವಿರುಗುತ್ತಾ, ನಡೆದಾಡುವ ದೇವರು ಎಂದೇ ಖ್ಯಾತರಾಗಿರತಕ್ಕಂಥ ಪರಮ ಪೂಜ್ಯ ಸಿದ್ದೇಶ್ವರವರ ಪಾದಗಳಿಗೂ ಸಾಷ್ಟಾಂಗವಿರುಗುತ್ತಾ, ಈ ಲಕ್ಷ್ಮೀದೇವಿ ಉಡಿ ತುಂಬುವ ಜಾತ್ರಾ ನಿಮಿತ್ತವಾಗಿ ಹಮ್ಮಿಕೊಂಡಿರತಕ್ಕಂಥ ಮಡದಿಗೇನು ಗೊತ್ತು ಮಾಂಗಲ್ಯದ ಬೆಲೆ ಎಂಬ ಸುಂದರ ಸಾಮಾಜಿಕ ನಾಟಕದ
ಸಾನ್ನಿಧ್ಯವನ್ನು ವಹಿಸಿರತಕ್ಕಂಥ ರಾಜಶೇಖರಯ್ಯ ಹಿರೇಮಠವರ ಸ್ವಾಮೀಜಿಗಳ ಪಾದಗಳಿಗೂ ಸಾಷ್ಟಾಂಗವಿರುತ್ತಾ, ಅದೇ ರೀತಿ ಮಾಂತಯ್ಯ ಮಠಪತಿಯವರ ಪಾದಗಳಿಗೂ ಸಾಷ್ಟಾಂಗವಿರುತ್ತಾ, ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಂದು ಗಡಿಗೆಯವರೇ, ರಾಜು ನ್ಯಾಮಗೌಡರವರೇ, ಇನ್ನೋರ್ವ ಚಲನಚಿತ್ರ ನಟರೇ, ಇನ್ನೋರ್ವ ಶ್ರೀ ಚಂದ್ರಕಾಂತ್ ಗೌಡ ಬಿರಾದರ್ ಅವರೇ, ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಆದರಣೀಯ ಹಿರಿಯರೇ, ಈ ನಾಟಕವನ್ನು ನೋಡಲಿಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಸುತ್ತಮುತ್ತಲ ಹಳ್ಳಿಯ ಗ್ರಾಮದ ಹಿರಿಯರೇ, ತಾಯಂದಿರೇ ಹಾಗೂ ಸಂಗೀತ ಬಳಗದವರಿಗೆ, ಮಾಧ್ಯಮ ಮಿತ್ರರೇ, ತಮಗೆಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ, ಇದೀಗ ತಾನೇ ಈ ನಾಟಕ ಅಂತಂದ್ರೆ ಇದು ಹಳ್ಳಿಗಳಲ್ಲಿ ಇರ್ತಕ್ಕಂಥದ್ದು ನಮ್ಮದು. ಇನ್ನೂ ಈ ನಾಟಕ ಕಲೆಯನ್ನ ನೋಡ್ಲಿಕ್ಕೆ ತಾವೆಲ್ಲ ಬರ್ತೀರತ್ತಂದ್ರೆ ಇದು ಜೀವಂತ ಕಲೆ. ಆ ಚಿತ್ರನಟರು ಇದೇ ಮಾತಾಡಿದ್ರು. ಯಾಕಂದ್ರೆ ಇಲ್ಲಿ ಚಿತ್ರ ಮಾಡುವುದರಾಗ 10 ಮಂದಿ ಡೈರೆಕ್ಷನ್ ಇರ್ತಾರ, ಹೆಜ್ಜೆಗೂ ತಪ್ಪ ಅದನ್ನ ಸರಿ ಮಾಡಿ ಮತ್ತೊಮ್ಮೆ ಟೇಕಪ್ ಅನ್ಕೋತ ಕೂಡ ಚಿತ್ರ ನಿರ್ಮಾಣ ಮಾಡ್ತಾರೆ. ಇಲ್ಲಿ ಏನಿಲ್ಲ, ಅವೇನ್ ತಪ್ಪು ಮಾಡಿದ್ರು ಇದು ಕ್ಷಣದೊಳಗೆ ಗೊತ್ತಾಗತಿ, ಏನ್ ಸರಿ ಮಾಡಿದ್ರು ಅಲ್ಲಿ ಆ ಕ್ಷಣದೊಳಗೆ ಸರಿ ಮಾಡಿದಾಗ ಸೀಟಿ ಹೊಡೆದ ನಂತರ ಅವ್ ಸರಿ ಮಾಡ್ಯಾನಪ್ಪ ಅಂತ ಅರ್ಥ ಅನ್ನುವಂಥದ್ದ ಈ ಕಲೆ. ಯಾಕಂದ್ರೆ ಏನೇ ಮುಚ್ಚಿಡಾಕ್ ಬರೋದಿಲ್ಲ ಇಲ್ಲಿ. ಅವ ಅಲ್ಲಿ ನಿಮ್ ಚಪ್ಪಾಳೆ ಸೀಟಿ ಬಂದ್ರೆ ಅವ ಕಲಾವಿದ ಚೆನ್ನಾಗಿ ಮಾಡ್ತಾನಂತ ಅರ್ಥ. ಅದು ಸುಮ್ ಕೂತಾರಪ್ಪ ಅಂತಂದ್ರೆ ಇಲ್ಲಿ ನೇರ ಉತ್ತರ ಇಲ್ಲಿ ಯಾವುದು ಹಿಂದಿರುವಂಥದ್ದಿಲ್ಲ. ಆದ ಕಾರಣ ಈ ಕಲೆಯನ್ನ ಉಳಿಸಿ ಬೆಳೆಸ್ರಿ ಅಂತ ಹೇಳ್ತಾ, ಮತ್ತೊಂದು ಇದೀಗ ತಾನೇ ಈ ಎಲ್ಲರ ಯುವಕರು ಕೂಡ ಆ ಸೈನಿಕರಿಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸಿದ್ರಿ. ತಮಗೆಲ್ಲ ಗ್ರಾಮಸ್ಥರು ಕೂಡ ನಾನು ಮೊದಲು ತಮಗೆ ಒಂದು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಯಾಕಪ್ಪ ಅಂತಂದ್ರ ಇವತ್ತಿನ ನಾವು ಮೈ ಮರೆಯಾಕತ್ತೇವಿ. ನಮ್ಮ ಮಗಲ್ಕ ಇರ್ತಾರ, ಏನ್ ಮಾಡ್ತಾನ ಗೊತ್ತಿಲ್ಲ, ಅವನ್ ಯಾಕೆ ಪ್ರಶ್ನೆ ಮಾಡಿದ್ರೆ ಏನಕ್ಕತ್ತೆ ಅನ್ನುವಂಥದ್ದೈತಿ. ನಾವು ಹೊರಗಿನ ಶತ್ರುವನ್ನ ನೇರವಾಗಿ ಎದುರಿಸ್ಬೋದು, ಮಗಲ್ಕಿನವನ ಬಂದು ನಮಗೆ ಏನಾರ ಮಾಡಿದ್ರೆ ಏನೂ ಗೊತ್ತಾಗ್ತಿಲ್ಲ. ಆದ ಕಾರಣ ಪ್ರತಿಯೊಂದರಲ್ಲಿ ನಾವು ಯುವಕರಾದಂಥವ್ರು ಬರೀ ಒಂದು ಕೇಸರಿ ಟಾವೆಲ್ ಹಾಕೊಂಡ್ ಇತ್ರ ಹಿಂದುತ್ವ ಮತ್ತು ನಮ್ಮ ಸನಾತನದ ಉಳ್ಯಾಕ ಆಗೋದಿಲ್ಲ. ಬರತಕ್ಕಂಥ ದಿವಸಗಳಲ್ಲಿ ಹೆಂಗದವಪ್ಪ ಅಂತಂದ್ರ ಇವತ್ತು ನಾವು ಎಚ್ಚರಿದ್ದೇವೆ ಅಂತಂದ್ರ ನಮ್ಮ ಧರ್ಮವನ್ನು ಉಳಿಸ್ತೇವೆ, ನಮ್ಮ ದೇಶವನ್ನು ಉಳಿಸಾಕತಿ. ನಾವೆಲ್ಲರೂ ಒಗ್ಗಟ್ಟಾಗಿ ಈ ದೇಶಕ್ಕಂದ್ರೆ ಹಿಂದೂಗಳಿಗಿರೋದು ಈ ಭಾರತ ಒಂದೇ, ಮತ್ತೊಂದು ಕಡೆ ಎಲ್ಲಿ ನಮ್ಮನ್ನ ಯಾರನ್ನೂ ಕೇಳ್ಕೊಳ್ಳೋದಿಲ್ಲ. ಆದ ಕಾರಣ ಆ ಪಾಕಿಸ್ತಾನಕ್ಕೆ ಆಪರೇಷನ್ ಸಿಂಧೂರ್ ಅನ್ನುವಂತಹದ್ದನ್ನ ನಮ್ಮ ಸೈನಿಕರ ಕೇವಲ 2 ದಿವಸ ಯುದ್ಧ ಮಾಡ್ಯಾರ. 2 ದಿವಸದೊಳಗೆ 11 ಏರ್ ವೇಸ್ಗಳನ್ನ ಹಾಳು ಮಾಡಿಬಿಟ್ರ. ಅಂದ್ರ ಬರೀ ಇನ್ನೊಂದು 2 ದಿವಸ ಬಿಟ್ಟರೆ ಪಾಕಿಸ್ತಾನ ಸತ್ಯನಾಶ ಆಗಿಬಿಡ್ತೀವಿ. ಆದ ಕಾರಣ ಅವ್ರಿಗೊಬ್ಬರಿಗೆ ಜವಾಬ್ದಾರಲ್ಲ, ಸೈನಿಕರಿಗೆ ನಾವೆಷ್ಟು ಅಭಿನಂದನೆಗಳನ್ನ ಹೇಳಿದ್ರು ಕಡಿಮೆನೆ. ಯಾಕಂದ್ರ ಅವ್ರು ಒಂದು ಕ್ಷಣ ಅವತ್ತು ಬರ್ತಕ್ಕಂಥ ಏನು ರಾಕೆಟ್ ದಾಳಿ, ಪಾಕಿಸ್ತಾನದ ರಾಕೆಟ್ ದಾಳಿಗಳನ್ನ 100-150 ಒಂದು ತಾಸು ಒಂದೂ ನಮ್ಮ ದೇಶದಲ್ಲಿ ಬೀಳಲಾರ್ದಂಗ ಅವಕರನ್ನ ಅಲ್ಲೇ ಮೇಲಿಂದ ಮೇಲೆ ಹೊಡೆದ ನಮ್ಮ ದೇಶದ ಪ್ರಜಾಗಳನ್ನ ರಕ್ಷಿಸದೆ ಮಾಡಿದ್ದಾರಪ್ಪ ಅಂತಂದ್ರ ಅವ್ರನ್ನ ನಾವು ಎಷ್ಟು ಅಭಿನಂದನೆಗಳನ್ನು ಹೇಳಿದ್ರು ತೀರ್ಲಾರದು ಅಂತದ್ದನ್ನ ನಾನು ಹೇಳಕ್ಕೆ ಬಯಸ್ತೀನಿ. ಬಂಧುಗಳೇ, ಬರ್ತಕ್ಕಂಥ ದಿವಸಗಳಲ್ಲಿ ನಾವು ಪಕ್ಷ ಯಾವುದೇ ಇಲ್ಲಿ ಇವತ್ತು ಎಲ್ಲರೂ ಒಕ್ಕಟ್ಟಾಗಿ ಬೆಂಬಲ ಕೊಟ್ಟರು. ಹೆಂಗ ಇಸ್ರೇಲ್ ಸಣ್ಣ ದೇಶ, ಅವರನ್ನು ನೋಡಿ ಕಲಿಬೇಕಾಗಿದ್ದು ಭಾಳ ಸಣ್ಣ ದೇಶ. ಈಚೆ ಕಡೆ ಗಾಜಿಯಾಪಟ್ ಇರ್ಬೋದು, ಪ್ಯಾಲೆಸ್ತೈನ್ ಇರ್ಬೋದು, ಸೂಕ್ತ ಮಂತ್ ಇರ್ತಾ ಎಲ್ಲಾ ಮುಸ್ಲಿಂ ಕಂಟ್ರಿಗಳು ಏನು ಮಾಡ್ಕೊಳಕ್ಕಾಗಲಿಲ್ಲ. ಅವ್ರ ಸಂಖ್ಯೆ ಎಷ್ಟೈತಪ್ಪ ಅಂದ್ರೆ ನಮ್ಮ ರಾಜ್ಯದ ನಮ್ಮ ಜಿಲ್ಲೆ ಸಂಖ್ಯೆ ಎಷ್ಟೈತೆ ಅಷ್ಟೇ ಐತಿ. ಅವ್ರ ಎಂತ ಟೆಕ್ನಾಲಜಿ ಒಳಗದಾರ, ಅವ್ರ ದೇಶಭಕ್ತಿ ಹೆಂಗ ಐತಿಪ್ಪ ಅಂತಂದ್ರ ಯಾವನೇ ಅದಾನಂದ್ರೆ 5 ವರ್ಷರೇ ಒಬ್ಬ ಪ್ರಜೆ ಅದನ್ನ 5 ವರ್ಷರೇ ಆ ಸೇನೆ ಒಳಗೆ ಕಾರ್ಯ ನಿರ್ವಹಿಸಲೇಬೇಕು. ಅವ್ರ ಅಂತದನ್ನ ಯಾಕಂದ್ರೆ ನಮ್ಗೇನು ಗೊತ್ತಿಲ್ಲ, ಇದ್ದು ನಾವು ನಮ್ಗೆ ಗೊತ್ತಿಲ್ಲ, ನಾವು ಭಾಳ ದೂರದೇವಿ, ನಮಗೆ ಸಂಬಂಧ ಇಲ್ಲ ಅನ್ನುವಂತಂಗ ಅದೇವ್ ನಾವು. ಹಂಗೆ ನಡೆಯುವುದಿಲ್ಲ. ಯಾಕಂದ್ರೆ ನಾವು ಪ್ರತಿಯೊಂದನ್ನು ಇವತ್ತೇನ್ ಬಂದ್ಬೇಕಂದ್ರ ನಾವು ನಮ್ಮ ಧರ್ಮವನ್ನು ಉಳಿಸ್ಬೇಕಾತಂದ್ರ ನಮ್ಮ ಇವತ್ತೊಂದು ಗೋಮಾತೆಯನ್ನ ನಮಗ ಎಲ್ಲರೂ ಬಾಯಿ ಐತೇವೆ. ನಮಗೆ ಬೇಕಾಗಿದ್ದ ಒಂದು ಗೋಮಾತೆಯನ್ನು ಉಳಿಸ್ಬೇಕಾದ್ರೂ ಕೂಡ ನಾವು ಹೋರಾಡಬೇಕಾಗಿತ್ತು ಅನ್ನುವಂಥ ಸಂದರ್ಭ ಬಂದೈತಿ. ಆದ ಕಾರಣ ಇವತ್ತ ಏನ ಆ ಯುದ್ಧ ಆಗೈತಿ ಅದು ನಮ್ಗೆ ಅಲ್ಲಿ ಅದನ್ನ ಎತ್ತರ ಇಟ್ಕೋಬೇಕು ಅಷ್ಟೇ ನಾನು ಬಯಸ್ತೀನಿ. ನಾವು ಏನು ಮಾಡ್ತೇವೆ, ಎಲ್ಲಿ ಎಲ್ಲರೂ ಕೊಡ್ಲಿ ತೊಗೊಂಡ್ಗೊಲ್ಲು ಅಂತ ಅದೇನಿಲ್ಲ. ನಾವು ಎಲ್ಲಿ ಏನು ವ್ಯವಹಾರ ಮಾಡಬೇಕು, ಯಾರನ್ನ ಬೆಳೆಸ್ಬೇಕು, ಯಾರನ್ನ ಎಲ್ಲಿಡಬೇಕು ಅನ್ನುವಂಥದ್ದನ್ನು ಸೂಕ್ಷ್ಮವಾಗಿ ನಾವು ಅರ್ಥ ಮಾಡ್ಕೊಂಡ್ಬಿಟ್ರಂದ್ರೆ ನಮ್ಮ ಧರ್ಮವನ್ನು ಯಾರು ಒಳ್ಳಾಡ್ಸಕ್ಕಾಗೋದಿಲ್ಲ. ನಮ್ಮ ಧರ್ಮ ಉಳಿಬೇಕಪ್ಪ ಅಂತಂದ್ರೆ ನಾವೆಲ್ಲ ಯುವಕರು ಯಾವ ಸಂದರ್ಭ ನಮ್ಮ ಸಣ್ಣ ಪುಟ್ಟ ಏನೋ ವೈಮನಸ್ಸುಗಳೇ ಬೇಕಾಗಿಲ್ಲ. ಮೊದಲ ಧರ್ಮಕ್ಕೆ ಬಂದಾಗ ನಾವೆಲ್ಲರೂ ಒಂದಾಗಬೇಕು, ನಾವೆಲ್ಲರೂ ಹೋರಾಡಬೇಕು, ಈ ಸನಾತನ ಧರ್ಮ ಉಳಿಬೇಕಂತ ಹೇಳ್ತಾ ಇಲ್ಲಿ ಆ ದೇವಿ ನಮ್ಮ ಸೈನಿಕರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನ ಕೊಡ್ಲಿ, ಆ ಭಾರತ ಮಾತೆ ಸೇವೆ ಮಾಡುವಂತ ಸೌಭಾಗ್ಯ ಅವರಿಗೆ ಬರಲಿ ಅಂತ ಕೇಳಿಕೊಳ್ತಾ, ಅಲ್ಲಿ ಮೊನ್ನೆ ನಮ್ಮ ತಾಯಂದಿರ ಏನ ಸಿಂಧೂರವನ್ನ ಅಳಚಿಸಿದಾರ ಅವರ ಆತ್ಮಕ್ಕೆ ಆ ದೇವರು ಭಗವಂತ ಲಕ್ಷ್ಮೀ ದೇವಿ
ಶಾಂತಿಯನ್ನ ಆತ್ಮಕ್ಕೆ ಶಾಂತಿಯನ್ನ ಕೋರುತ್ತಾ ಅವರ ಸತ್ತಂತವರ ಅವರಿಗೆ ಆ ಭಗವಂತ ಆ ನೋವನ್ನ ತಡೆದುಕೊಳ್ಳುವಂತ ಶಕ್ತಿಯನ್ನು ಕೊಡ್ಲಿ ಅಂತ ಕೇಳಿಕೊಳ್ತಾ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಗ್ರಾಮದ ಹಿರಿಯರಿಗೆ, ಯುವಕರಿಗೆ, ಈ ಕಲಾ ಬೈವರಿಗೆ ಕೂಡ ಅವರಿಗೆ ತನು ಮನ ಧನ ಸಹಾಯ ಸಹಕಾರವನ್ನ ಕೊಟ್ಟು ಅವರಿಗೆ ಪ್ರೋತ್ಸಾಹಿಸ್ರಿ ಅಂತ ಕೇಳಿಕೊಳ್ತಾ ಇವತ್ತೇ ನನಗೆ ಇಲ್ಲಿ ಕರೆದು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಿಜೆಪಿನಾಗಿನ ಇದ್ರು, ಆದ್ರೆ ಯಾವುದೇ ಜಾತಿಯವನಾಗಿರು. ಆದರೆ ಹಿಂದುತ್ವಕ್ಕೆ ಧಕ್ಕೆ ಬಂದಾಗ ನೀನೊಬ್ಬ ಕೆಚ್ಚದ ಹಿಂದೂ ಆಗು ಎಂಬ ಮೂಲಕ ಸೂಚನೆಯನ್ನು ಕೊಟ್ಟಂತ ಯುವ ನಾಯಕ ಮಲ್ಲಣ್ಣ ಬೆಳಗಿಯವರಿಗೆ ಈ ಕಾರ್ಯಕ್ರಮದ ಎಲ್ಲ ನಮ್ಮ ಯುವ ಮಿತ್ರರಿಂದ ಸ್ವಾಗತ ಕೋರುತ್ತಾ ಅವರಿಗೆ ಧನ್ಯವಾದ ಹೇಳುತ್ತೇವೆ. ಹಾಗೂ ಕೊನೆಯದಾಗಿ ಆಶೀರ್ವಚನ ಪೂಜ್ಯರಿಂದ. ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣಿ ನಮಃ. ಇವತ್ತಿನ ಈ ಲಕ್ಷ್ಮೀದೇವಿ ನಾಟ್ಯ ಸಂಘ ರೋಣಿಹಾಳ್ ಇವರು ಅರ್ಪಿಸಲಿರುವ ಈ ನಾಟಕಕ್ಕೆ ಆಗಮಿಸಿದಂಥ ಎಲ್ಲ ವೇದಿಕೆ ಮೇಲೆ ಇರುತ್ತಂಥ ಎಲ್ಲ ಗಣ್ಯಾತಿ ಗಣ್ಯರೇ ಹಾಗೂ ಇಲ್ಲಿ ಸೇರಿರುವ ಎಲ್ಲ ಬಂಧುಗಳೇ, ನಾಟಕ ಅಂದರೆ ಏನಿರ್ತದಂದರೆ ನಾಟಕ ಕೆಟ್ಟದ್ದು ಇರ್ತದೆ, ಒಳ್ಳೆಯದು ಇರ್ತದೆ. ಆದರೆ ನಮ್ಮ ಜೀವನದ ನಡೆದಿದ್ದೇ ಅಲ್ಲಿ ನಾಟಕವನ್ನು ಮಾಡಿರ್ತಾರೆ. ಅದಕ್ಕೆ ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ನಾವು ಆರಿಸಿಕೊಂಡು ನಮ್ಮ ಜೀವನವನ್ನು ಸಾಗಿಸಿ ಪಾವನವನ್ನು ಮಾಡ್ಕೋಬೇಕಾಗಿ ವಿನಯ ಅಂತ ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಆಶೀರ್ವಚನ ನೀಡಿರುವಂತಹ ಪೂಜ್ಯರಿಗೆ ಧನ್ಯವಾದ ಹೇಳ್ಪತ್ತ ಇಲ್ಲಿವರೆಗೂ ಈ ನಾಟಕದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಸುನೀಲ್ ಚಲವಾದಿ ಈತನು ಜಾತ್ರಾ ನಿಮಿತ್ತವಾಗಿ ಪಂಚಾಯತಿ ಸಿಪಾಯಿಯಾಗಿದ್ದು ಗ್ರಾಮದ ಎಲ್ಲ ಸ್ವಚ್ಛತೆಯನ್ನ ಮಾಡುವುದಕ್ಕೋಸ್ಕರ ಈ ಒಂದು ನಾಟಕ ಮಂಡಳಿಯ ಪರವಾಗಿ ಅವರಿಗೆ ಮಾಲಾರ್ಪಣೆಯ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ಧನ್ಯವಾದಗಳು. ಇಲ್ಲಿವರೆಗೂ ನಾಟಕದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಒಂದು ಉದ್ಘಾಟನೆ ನಡೆಸಿಕೊಟ್ಟಂತಹ ಪೂಜ್ಯರಿಗೂ ಅಧ್ಯಕ್ಷರಿಗೂ ಎಲ್ಲ ಅತಿಥಿ ಮಹೋದಯರಿಗೂ ವಂದನೆ ಅಭಿನಂದನೆಗಳು ಸಲ್ಲಿಸ್ತಾ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮ ನೀಡಿ ನಾಟಕ ಪ್ರಾರಂಭವಾಗ್ತಾ ಇದೆ. ದಯಮಾಡಿ ಎಲ್ಲ ಕಲಾಭಿಮಾನಿಗಳು, ಗ್ರಾಮದ ಗುರು ಹಿರಿಯರು, ಯುವಕರು ದಯಮಾಡಿ ಶಾಂತ ರೀತಿಯಿಂದ ಈ ಒಂದು ನಾಟಕವನ್ನು ವೀಕ್ಷಿಸುತ್ತಾ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮ ನೀಡ್ತೇವೆ.
ನಿಮಗೆ ನನ್ನ ಕೋಟಿ ವಂದನೆಗಳು ನಿಮಗೆ ನನ್ನ ಕೋಟಿ ವಂದನೆಗಳು ಹರಂ ಸಂಗೀತ ಸಾಗರಂ ಸಂಗೀತ ಪ್ರಭುವರಂ ಸರ್ವ ಸಂಗೀತ ಕಲಾವಿದರ ಪಿತಾಮಹ ಒಂದೇ ಪಂಚಾಕ್ಷರಿ ನಾಟರ ಸವತಾ